ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಮನಿಸಬಹುದಾದ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೆಯದು ಇಂಡಿಯಾ ಕುವೈತ್ ರಿಲೇಶನ್ಶಿಪ್ ಓವರ್ವ್ಯೂ. ಇದು GS2ಗೆ ಸಂಬಂಧಪಟ್ಟ ವಿಷಯ. ಅದರಲ್ಲಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ ಬೈಲ್ಯಾಟರಲ್ ಪಾರ್ಟ್ನರ್ಶಿಪ್ ಬಗ್ಗೆ ಈ ವಿಷಯ ಸಂಬಂಧಿಸಿದೆ. ಎರಡನೇದಾಗಿ ಪಾಕಿಸ್ತಾನ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್. ಇದು ಸಹ GS2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ ಸೆಕ್ಯುರಿಟಿಗೆ ಸಂಬಂಧಪಟ್ಟ ವಿಷಯ. ಇನ್ನು ಮೂರನೆಯದಾಗಿ ಗಗನಯಾನ ಪ್ರೋಗ್ರಾಮ್. ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ವಿಷಯ. ನಂತರದ ವಿಷಯ ಅಸ್ಸಾಂ ಬರ್ಡ್ ಸ್ಯಾಂಕ್ಚುರಿ, ಡಿಕ್ಲೈನ್ ಇನ್ ಬರ್ಡ್ ಸ್ಪೀಶೀಸ್. GS3 ಎನ್ವೈರ್ಮೆಂಟ್ ಅಂಡ್ ವೆಟ್ಲ್ಯಾಂಡ್ ಕನ್ವರ್ಸೇಷನ್ಗೆ ಸಂಬಂಧಪಟ್ಟಂತಹ ವಿಷಯ. ಕೊನೆಯದಾಗಿ ನ್ಯೂ ಅಂಡರ್ ಸಿ ಕೇಬಲ್ ಫಾರ್ ಕನೆಕ್ಟಿವಿಟಿ. ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತಹ ವಿಷಯಗಳು. ಇವಿಷ್ಟು ವಿಷಯಗಳನ್ನು ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಂಡಿಯಾ ಹಾಗೂ ಕುವೈತ್ ರಿಲೇಶನ್ಶಿಪ್ ಬಗ್ಗೆ ಹಿಂದೂ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅದನ್ನು ವಿವರವಾಗಿ ನೋಡಬೇಕಿದ್ರೆ ನಾವು ಮೊದಲು ಕುವೈತ್ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ಈಗ ನಿಮಗೆ ಕಾಣಿಸ್ತಾ ಇರುವಂಥ ಮ್ಯಾಪ್ನಲ್ಲಿ ಕುವೈತ್ ಅನ್ನೋದು ಇಲ್ಲಿದೆ. ಕುವೈತ್ ಸಿಟಿ ಅಂತ ಕಾಣಿಸ್ತಾ ಇದೆಯಾ? ಹಾಗಾಗಿ ಒಂದೊಂದಾಗಿ ಮುಖ್ಯಾಂಶಗಳನ್ನು ನೋಡೋಣ. ಇಂಡಿಯಾ ಕುವೈತ್ ರಿಲೇಶನ್ಶಿಪ್ ಓವರ್ವ್ಯೂ. ಸೊ ಆಫ್ಟರ್ 43 years, ಇಂಡಿಯಾಸ್ ಪ್ರೈಮ್ ಮಿನಿಸ್ಟರ್ ಈಸ್ ವಿಸಿಟಿಂಗ್ ಕುವೈತ್. ಅಂದರೆ ಎಷ್ಟೋ ವರ್ಷಗಳ ನಂತರ ಮತ್ತೆ ಭಾರತದ ಪ್ರಧಾನಮಂತ್ರಿಗಳು ಕುವೈತನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ವಿಸಿಟ್ ಬೈ ಇಂದಿರಾ ಗಾಂಧಿ 1981ರಲ್ಲಿ ಇಂದಿರಾ ಗಾಂಧಿಯವರು ಕುವೈತಿಗೆ ಭೇಟಿ ಕೊಟ್ಟ ನಂತರ ಈಗ ಪ್ರಧಾನಮಂತ್ರಿಯವರು ಮತ್ತೆ ಕುವೈತನ್ನು ಭೇಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಇಟ್ ಹೈಲೈಟ್ಸ್ ದ ನೀಡ್ ಟು ಸ್ಟ್ರೆಂಥನ್ ಟೈಸ್ ವಿತ್ ಕುವೈತ್ ಅಂಡ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, GCC ಹಾಗೂ ಕುವೈತ್ ನಡುವೆ ಒಳ್ಳೆಯ ಬಾಂಧವ್ಯ ಭಾರತಕ್ಕೆ ದೊರೆಯಬೇಕು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಭಾರತ ಹಾಗೂ ಕುವೈತ್ ನಡುವಿನ ಭೇಟಿ ಅತ್ಯಂತ ಮಹತ್ವಪೂರ್ಣವಾಗಿದೆ. ಜಿಯೋಗ್ರಫಿಕಲ್ ಕಂಟೆಸ್ಟ್ ಅನ್ನು ನೋಡೋದಾದ್ರೆ, ಕುವೈತ್ ಇಸ್ ಅ ಸ್ಮಾಲ್ ಬಟ್ ಸಿಗ್ನಿಫಿಕೆಂಟ್ ಇನ್ ದ ಪರ್ಷಿಯನ್ ಗಲ್ಫ್ ರೀಜನ್. ಈ ಒಂದು ಪರ್ಷಿಯನ್ ಗಲ್ಫ್ ರೀಜನ್ ಇದೆಯಲ್ಲ, ಈ ಒಂದು ರೀಜನ್ ಈ ಕಡೆ ನಿಮಗೆ ಕಾಣಿಸ್ತಾ ಇರೋದು ಗಲ್ಫ್ ಆಫ್ ಓಮನ್, ಅರೇಬಿಯನ್ ಸಿ. ಈ ಒಂದು ರೀಜನ್ನಲ್ಲಿ ಕುವೈತ್ ಇಸ್ ಅ ಸ್ಮಾಲ್, ಚಿಕ್ಕ ದೇಶವಾಗಿದ್ದರೂ ಬಹಳ ಸಿಗ್ನಿಫಿಕೆಂಟ್, ಮಹತ್ವಪೂರ್ಣ ದೇಶವಾಗಿದೆ. ದಿಸ್ ರೀಜನ್ ಈಸ್ ಜಿಯೋಪೊಲಿಟಿಕಲಿ ಸೆನ್ಸಿಟಿವ್ ವಿತ್ ಆನ್ ಗೋಯಿಂಗ್ ಟೆನ್ಷನ್ಸ್. ಈ ಒಂದು ಪ್ರದೇಶದ ಸುತ್ತ ಹಲವಾರು ಸಮಸ್ಯೆಗಳು, ಗಲಭೆಗಳು ಅಥವಾ ಕೆಲವೊಂದು ಆನ್ ಗೋಯಿಂಗ್ ಟೆನ್ಷನ್ಗಳು ಆಗ್ತಾ ಇರುತ್ತೆ. ಹಲವಾರು ಸಮಸ್ಯೆಗಳನ್ನು ಆ ಒಂದು ಇರಾನ್, ಸೌದಿ ಅರೇಬಿಯಾ, ಯಮನ್ ಕಾನ್ಫ್ಲಿಕ್ಟ್ ಮುಂತಾದ ಸಮಸ್ಯೆಗಳಿಂದ ಈ ಒಂದು ಪ್ರದೇಶ ಯಾವಾಗಲೂ ತುಂಬಿಕೊಂಡಿರುತ್ತೆ. ಸೊ ಇಂಡಿಯಾ GCC ರಿಲೇಶನ್ಶಿಪ್ ಅಂತ ನೋಡೋದಾದ್ರೆ, GCC ಇನ್ಕ್ಲೂಡ್ಸ್ UAE, ಬಹ್ರೇನ್, ಸೌದಿ ಅರೇಬಿಯಾ, ಓಮನ್, ಕತಾರ್, ಕುವೈತ್. ಇಷ್ಟು ದೇಶಗಳನ್ನು ಈ GCC ಅಂದರೆ ಏನು? ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಆ ಒಂದು ಕೌನ್ಸಿಲಲ್ಲಿ ಯಾವ್ಯಾವ ದೇಶಗಳಿದೆ? UAE, ಬಹ್ರೇನ್, ಸೌದಿ ಅರೇಬಿಯಾ, ಓಮನ್, ಕತಾರ್, ಕುವೈತ್. ಈ ಎಲ್ಲ ದೇಶಗಳನ್ನ ಇನ್ನೊಂದ್ಸಾರಿ ಮ್ಯಾಪ್ನಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಂಡಿಯಾ ಹ್ಯಾಸ್ ಸ್ಟ್ರಾಂಗ್ ಟೈಸ್ ವಿತ್ GCC, ಅಕೌಂಟಿಂಗ್ ಫಾರ್ $84 billion ಇನ್ ಟ್ರೇಡ್. 2022-23ರ ಒಂದು ಅವಧಿಯಲ್ಲಿ ಭಾರತ ಹಾಗೂ ಈ GCC ನಡುವಿನ ಸಂಬಂಧ ಎಷ್ಟು ಮಹತ್ವಪೂರ್ಣ ಅಂತಂದ್ರೆ, ವಾಣಿಜ್ಯಾಂಶದ ಪ್ರಕಾರ ಸುಮಾರು $84 billion ಒಂದು ದೊಡ್ಡ ಮೊತ್ತದ ವಾಣಿಜ್ಯ ಪ್ರಕ್ರಿಯೆ ಈ GCC ಹಾಗೂ ಭಾರತದ ನಡುವೆ ನಡೀತಾ ಇದೆ. ಹಿಸ್ಟೋರಿಕಲ್ ಆಗಿ ಯಾವ್ಯಾವ ಅಂಶಗಳನ್ನು ನಾವು ಗಮನಿಸಬೇಕು? ಕುವೈತ್ ಗೇನ್ಡ್ ಇಂಡಿಪೆಂಡೆನ್ಸ್ ಇನ್ 1961. ಕುವೈತ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಯಾವಾಗ? 1961ರಲ್ಲಿ. ಇಂಡಿಯಾ ವಾಸ್ ಒನ್ ಆಫ್ ದ ಫಸ್ಟ್ ಟು ಎಸ್ಟಾಬ್ಲಿಷ್ ಡಿಪ್ಲೊಮ್ಯಾಟಿಕ್ ಟೈಸ್. ಕುವೈತ್ಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ಅದರ ಜೊತೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುವಂತಹ ಮೊದಲ ದೇಶಗಳಲ್ಲಿ ಒಂದು. ಇಂಡಿಯನ್ ರೂಪಿ ವಾಸ್ ಲೀಗಲ್ ಟೆಂಡರ್ ಇನ್ ಕುವೈತ್ ಅಂಟಿಲ್ 1961. 1961ರ ತನಕ ಭಾರತದ ರೂಪಾಯಿ ಸಹ ಕುವೈತ್ನಲ್ಲಿ ಚಲಾವಣೆಯಲ್ಲಿತ್ತು. ರಿಫ್ಲೆಕ್ಟಿಂಗ್ ಸ್ಟ್ರಾಂಗ್ ಎಕನಾಮಿಕ್ ಲಿಂಕ್ಸ್. ಇದೇನು ಹೇಳುತ್ತೆ? ಭಾರತ ಹಾಗೂ ಕುವೈತ್ ನಡುವೆ ದೊಡ್ಡ ಆರ್ಥಿಕವಾದ ಲಿಂಕ್ ಇದೆ. ಇಂಡಿಯನ್ ಡಯಾಸ್ಪೋರಾ ಕಾನ್ಸ್ಟಿಟ್ಯೂಟ್ಸ್ 1 million ಔಟ್ ಆಫ್ ಕುವೈಟ್ಸ್ 4.9 million ಪಾಪ್ಯುಲೇಷನ್. ಕುವೈತ್ನ ಒಟ್ಟು ಜನಸಂಖ್ಯೆ 4.9 ಮಿಲಿಯನ್. ಅದರಲ್ಲಿ 1 ಮಿಲಿಯನ್ನಷ್ಟು ಭಾರತೀಯರೇ ಇದ್ದಾರೆ. ಇನ್ನು ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಕನೆಕ್ಷನ್. ಆರ್ಥಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ನಮಗೆ ಭಾರತಕ್ಕೆ ಹಾಗೂ ಕುವೈತ್ಗೆ ಏನೇನು ಕನೆಕ್ಷನ್ಗಳಿದೆ ಅಂತ ನೋಡೋಣ.
ಟ್ರೇಡ್ ವಿತ್ ಕುವೈತ್ ಇಸ್ ವ್ಯಾಲ್ಯೂಡ್ ಎಟ್ $10 billion ಆನ್ಯುವಲಿ. ವಾರ್ಷಿಕವಾಗಿ ಸುಮಾರು $10 ಬಿಲಿಯನ್ ವ್ಯವಹಾರ ಭಾರತ ಹಾಗೂ ಕುವೈತ್ ನಡುವೆ ನಡೀತಾ ಇದೆ. ಕುವೈತ್ ಮೀಟ್ಸ್ 3% ಆಫ್ ಇಂಡಿಯಾಸ್ ಆಯಿಲ್ ಡಿಮ್ಯಾಂಡ್. ಭಾರತದ ತೈಲದ ಒಂದು ಡಿಮ್ಯಾಂಡ್ನಲ್ಲಿ ಕುವೈತ್ 3% ಪೂರೈಸ್ತಾ ಇದೆ. ಆ್ಯಂಡ್ ಇಸ್ ದ 6th ಲಾರ್ಜೆಸ್ಟ್ ಕ್ರೂಡ್ ಆಯಿಲ್ ಸಪ್ಲೈಯರ್. ಭಾರತಕ್ಕೆ 6ನೇ ಅತಿ ದೊಡ್ಡ ತೈಲವನ್ನು ನೀಡುವಂತಹ ದೇಶ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದರೆ 26 ಸ್ಕೂಲ್ಸ್ ಇನ್ ಕುವೈತ್ ಫಾಲೋ ದಿ ಇಂಡಿಯನ್ CBSE ಸಿಲೆಬಸ್. ಭಾರತದ CBSE ಸಿಲೆಬಸ್ಸನ್ನು ಕುವೈತ್ನ 26 ಸ್ಕೂಲ್ಗಳು ಫಾಲೋ ಮಾಡ್ತಾ ಇವೆ. ಶೋಕೇಸಿಂಗ್ ಕಲ್ಚರಲ್ ಇಂಟಿಗ್ರೇಷನ್. ಇದು ಸಾಂಸ್ಕೃತಿಕವಾಗಿ ಭಾರತ ಜೊತೆ ಕುವೈತ್ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಸೂಚಿಸುತ್ತೆ. ಮುಂದಿನ ಒಂದು ಅಂಶ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ಕುವೈತ್ ಫಾರ್ ಇಂಡಿಯಾ. ಏನೇನು ಕಾರ್ಯತಂತ್ರಕ್ಕೆ ಸಂಬಂಧಿಸಿದ ಮುಖ್ಯವಾದ ಅಂಶಗಳು ಅಂತ ನೋಡೋಣ. ಆಯಿಲ್ ಆ್ಯಂಡ್ ಎನರ್ಜಿ. ಕುವೈತ್ ಇಸ್ ಅ ಫೌಂಡಿಂಗ್ ಮೆಂಬರ್ ಆಫ್ ಒಪೆಕ್ ಆ್ಯಂಡ್ ಹೋಲ್ಡ್ಸ್ ದ ವರ್ಲ್ಡ್ 6th ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್. ಒಪೆಕ್ ಅನ್ನೋದರ ಫುಲ್ ಫಾರ್ಮ್ ಏನು ಅಂತ ಒಪೆಕ್ ಅನ್ನುವ ಒಂದು ಸಂಸ್ಥೆಯ ಫುಲ್ ಫಾರ್ಮನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕುವೈತ್ ಸಹ ಈ ಒಂದು ಸಂಸ್ಥೆಯ ಮೆಂಬರ್ ಆಗಿದೆ ಹಾಗೂ ಜಗತ್ತಿನ 6ನೇ ಅತಿ ದೊಡ್ಡ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್, ಅಂದರೆ ಕುವೈತ್ನಲ್ಲಿ ಜಗತ್ತಿನ 6ನೇ ಅತಿ ದೊಡ್ಡ ತೈಲದ ನಿಧಿ ಇದೆ. ಪೊಟೆನ್ಷಿಯಲ್ ಟು ಇನ್ಕ್ರೀಸ್ ಆಯಿಲ್ ಇಂಪೋರ್ಟ್ಸ್ ಆ್ಯಂಡ್ ಬಿಲ್ಡ್ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಇನ್ ಇಂಡಿಯಾ. ಭಾರತದಲ್ಲೂ ಸಹ ತೈಲಕ್ಕೆ ಸಂಬಂಧಿಸಿದ ಹಾಗೆ ಆಮದುಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಕುವೈತ್ ಹೆಲ್ಪ್ ಮಾಡುತ್ತೆ. ಡಯಾಸ್ಪೊರಾ ಇನ್ಫ್ಲುಯೆನ್ಸ್. ಡಯಾಸ್ಪೊರಾ ಅಂತಂದರೆ ಭಾರತೀಯರು ಕುವೈತ್ನಲ್ಲಿ ವಾಸಿಸ್ತಾ ಇರೋ ಭಾರತೀಯರು. ಲಾರ್ಜ್ ಇಂಡಿಯನ್ ಎಕ್ಸ್ಪರ್ಟೈಟ್ ಪಾಪ್ಯುಲೇಷನ್ ಕಾಂಟ್ರಿಬ್ಯೂಟ್ಸ್ ರೆಮಿಟೆನ್ಸಸ್ ಆ್ಯಂಡ್ ಸ್ಟ್ರೆಂಥನ್ಸ್ ಕಲ್ಚರಲ್ ಟೈಸ್. ಇದರ ಅರ್ಥ ಏನು ಅಂತಂದರೆ ಕುವೈತ್ನಲ್ಲಿ ವಾಸಿಸ್ತಾ ಇರೋ ಭಾರತೀಯರಿಂದ ಭಾರತಕ್ಕೆ ಹಲವಾರು ರೀತಿಯ ರೆಮಿಟೆನ್ಸ್ಗಳು ಹರಿದು ಬರ್ತಾ ಇವೆ. ಕುವೈತ್ನಿಂದ ಭಾರತಕ್ಕೆ ಹರಿದು ಬರುವಂತಹ ಹಣ ಬಹಳ ಜಾಸ್ತಿ ಇದೆ. ಇದರಿಂದಾಗಿ ಭಾರತದ ಆರ್ಥಿಕತೆಗೆ ಲಾಭ ಆಗ್ತಾ ಇದೆ. ಮೀಡಿಯೇಟರ್ ರೋಲ್ ಇನ್ ದ ಗಲ್ಫ್. Kuwait often mediates regional conflicts, making it a stable ally for diplomatic engagement. ರಾಜತಾಂತ್ರಿಕವಾಗಿ ಭಾರತಕ್ಕೆ ಈ ಒಂದು ಗಲ್ಫ್ ರೀಜನ್ನಲ್ಲಿ ಬೇಕಾಗಿರೋ ಸಹಕಾರವನ್ನು ಪಡ್ಕೊಳ್ಳಿಕ್ಕೆ ಕುವೈತ್ನಿಂದ ಸಾಧ್ಯ ಆಗ್ತಾ ಇದೆ. ಈ ಕುವೈತ್ ಭೇಟಿಯಿಂದಾಗಿ ಈ ಒಂದು ಸಂಪರ್ಕ ಇನ್ನಷ್ಟು ಬಲಗೊಳ್ಳುವ ನಿರೀಕ್ಷೆ ಇದೆ. US ಅಲಯನ್ಸ್. ಪ್ರೆಸೆನ್ಸ್ ಆಫ್ US ಮಿಲಿಟರಿ ಬೇಸಸ್ ಇನ್ ಕುವೈತ್ ಎನ್ಹ್ಯಾನ್ಸಸ್ ಇಟ್ಸ್ ಜಿಯೋಪೊಲಿಟಿಕಲ್ ಸಿಗ್ನಿಫಿಕೆನ್ಸ್. ಅಮೆರಿಕಾದ ಒಂದು ಮಿಲಿಟರಿ ಬೇಸ್ ಸಹ ಕುವೈತ್ನಲ್ಲಿ ಇದೆ. ಇದೇನಾಗುತ್ತೆ, ಹೀಗಿರೋದ್ರಿಂದ ಜಿಯೋಪೊಲಿಟಿಕಲ್ ಆಗಿ ಅದರ ಮಹತ್ವವನ್ನು ಹೆಚ್ಚಿಸ್ತಾ ಇದೆ. ಇದಿಷ್ಟು ಸಿಗ್ನಿಫಿಕೆನ್ಸ್, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂದರೆ ಕಾರ್ಯತಂತ್ರಕ್ಕೆ ಸಂಬಂಧಿಸಿದ ಹಾಗೆ ಕುವೈತ್ನ ಮಹತ್ವ ಏನು ಅನ್ನೋದನ್ನು ಹೇಳುತ್ತೆ. ನೆಕ್ಸ್ಟು ಆಪರ್ಚುನಿಟೀಸ್ ಫಾರ್ ಎನ್ಹ್ಯಾನ್ಸ್ಡ್ ಕೋಆಪರೇಷನ್. ಇನ್ನೂ ಹೆಚ್ಚಿನ ಸಹಕಾರವನ್ನು ನಾವು ಬಯಸಲಿಕ್ಕೆ ಅಥವಾ ಸಹಕಾರವನ್ನು ಹೆಚ್ಚಿಸಲಿಕ್ಕೆ ಯಾವ್ಯಾವ ದಾರಿಗಳಿದೆ ಅಂತ ನೋಡೋದಾದರೆ, ಡಿಫೆನ್ಸ್. Build defenses ties with Kuwait, leveraging its US connection for advanced technology access. ಕುವೈತ್ ಜೊತೆ US ಕನೆಕ್ಷನ್ ಇದೆ. ಭಾರತ ಡಿಫೆನ್ಸ್ ಟೈಸ್ ಅಂದರೆ ರಕ್ಷಣಾತ್ಮಕ ಒಪ್ಪಂದಗಳನ್ನು ಕುವೈತ್ ಜೊತೆ ಮಾಡಿಕೊಳ್ಳೋದ್ರಿಂದ ಅಮೆರಿಕಾದ ಜೊತೆಯೂ ಸಹ ಕನೆಕ್ಷನ್ ಹೆಚ್ಚು ಮಾಡಿಕೊಂಡು ತನ್ನ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಯಾವುದಕ್ಕೆ ಸಂಬಂಧಿಸಿದ ಹಾಗೆ ಡಿಫೆನ್ಸ್ಗೆ ಸಂಬಂಧಿಸಿದ ತನ್ನ ಟೆಕ್ನಾಲಜಿಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಇದು ಮೊದಲನೇ ಅಂಶ. ಇನ್ನು ಎರಡನೇ ಅಂಶ ರಿನ್ಯೂವೇಬಲ್ ಎನರ್ಜಿ. ರಿನ್ಯೂವೇಬಲ್ ಎನರ್ಜಿ ಅಂತಂದರೆ ನವೀಕರಿಸಬಹುದಾದ ಇಂಧನಗಳು. ಎನ್ಕರೇಜ್ ಕುವೈತ್ ಟು ಜಾಯಿನ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಯಾವ ದೇಶದ ನಡುವೆ ಇದೆ ಅನ್ನೋದನ್ನು ನಿಮಗೆ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಟು ಬೂಸ್ಟ್ ಕೊಲಾಬರೇಷನ್ ಇನ್ ಸೋಲಾರ್ ಎನರ್ಜಿ. ಈ ಒಂದು ಅಲಯನ್ಸಲ್ಲಿ ಕುವೈತನ್ನು ಸಹ ಸೇರಿಸಿಕೊಳ್ಳೋದ್ರಿಂದ ಸೋಲಾರ್ ಎನರ್ಜಿ, ಸೌರಶಕ್ತಿಯನ್ನು ಉತ್ಪಾದಿಸಲಿಕ್ಕೆ, ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೆಚ್ಚಿನ ಒಂದು ಉತ್ತೇಜನ ದೊರೆಯುತ್ತೆ, ಬೂಸ್ಟ್ ದೊರೆಯುತ್ತೆ. ಎಜುಕೇಷನ್. ಎಸ್ಟಾಬ್ಲಿಷ್ IITs ಆ್ಯಂಡ್ IIMs ಇನ್ ಕುವೈತ್ ಟು ಸ್ಟ್ರೆಂಥನ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಲಿಂಕ್ಸ್. ಈಗಾಗಲೇ ಅಲ್ಲಿ ಹಲವಾರು ಸ್ಕೂಲ್ಗಳು CBSE ಸಿಲೆಬಸ್ಸನ್ನು ಹೊಂದಿವೆ. ಅದರ ಜೊತೆ ಭಾರತದ IIT, IIMಗಳನ್ನು ಕುವೈತ್ನಲ್ಲಿ ಸ್ಥಾಪಿಸೋದ್ರಿಂದ ಇನ್ನಷ್ಟು ಹೆಚ್ಚಿನ ಬಾಂಧವ್ಯ, ಎಜುಕೇಷನ್ನಲ್ಲಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾದ ಬಾಂಧವ್ಯ ಹೆಚ್ಚುತ್ತೆ ಅನ್ನೋದು ಈ ಒಂದು ಅಂಶ. ಸ್ಪೇಸ್ ಡಿಪ್ಲೊಮ್ಯಾಸಿ. ಆಫರ್ ಕಾಸ್ಟ್ ಎಫೆಕ್ಟಿವ್ ಸ್ಯಾಟಲೈಟ್ ಲಾಂಚ್ ಸರ್ವಿಸಸ್ ಥ್ರೂ ಇಸ್ರೋ ಸಪೋರ್ಟ್ ಕುವೈತ್ ಸ್ಪೇಸ್ ಆಂಬಿಷನ್. ಭಾರತಕ್ಕೆ ಆಂಬಿಷನ್ಸ್ಗಳಿರುವ ಹಾಗೆ ಕುವೈತ್ಗೂ ಸಹ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಆಂಬಿಷನ್ಗಳಿದೆ. ಅದಕ್ಕೆ ಇಸ್ರೋದ ಮೂಲಕ ಸಹಕರಿಸಬೇಕು. ಹೀಗಾಗಿ ಸ್ಪೇಸ್ ಡಿಪ್ಲೊಮಸಿ, ರಾಜತಾಂತ್ರಿಕವಾಗಿ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಈ ಒಂದು ಕ್ಷೇತ್ರದಲ್ಲೂ ಸಹ ಉತ್ತಮ ಸಹಕಾರವನ್ನು ಸ್ಥಾಪಿಸಬಹುದು. ಟ್ರೇಡ್ ಎಕ್ಸ್ಪ್ಯಾನ್ಷನ್.
ವಾಣಿಜ್ಯವನ್ನು ಹೆಚ್ಚಿಸೋದು, ವಾಣಿಜ್ಯವನ್ನು ವಿಸ್ತರಿಸೋದು. ಸ್ಟ್ರೆಂಥನ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಸ್ ಎಸ್ಪೆಷಲಿ ಇನ್ ಆಯಿಲ್ ಆ್ಯಂಡ್ ಅದರ್ ಕ್ರಿಟಿಕಲ್ ಏರಿಯಾಸ್. ಎಕನಾಮಿಕ್ ಪಾರ್ಟ್ನರ್ಶಿಪ್ಸ್ ಆರ್ಥಿಕ ಸಹಕಾರವನ್ನು ಹೆಚ್ಚು ಮಾಡಬೇಕು, ಇನ್ನಷ್ಟು ಬಲಗೊಳಿಸಬೇಕು. ಮುಖ್ಯವಾಗಿ ಯಾವ ವಿಷಯಗಳಲ್ಲಿ? ಆಯಿಲ್ ಆ್ಯಂಡ್ ಅದರ್ ಕ್ರಿಟಿಕಲ್ ಏರಿಯಾಸ್, ಕೆಲವೊಂದು ಕ್ರಿಟಿಕಲ್ ಏರಿಯಾಗಳಲ್ಲಿ ಮತ್ತು ತೈಲಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಬಲವರ್ಧನೆ ಆಗಬೇಕು ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ಇದಿಷ್ಟು ಭಾರತ ಹಾಗೂ ಕುವೈತ್ ನಡುವಿನ ಸಂಬಂಧದ ಒಂದು ಸಾರಾಂಶ. ಈಗ ನಿಮಗೆ ಆನ್ಸರ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಕ್ವಶನ್ ಇದೆ. ಇಂಡಿಯಾಸ್ ರಿಲೇಶನ್ಶಿಪ್ ವಿತ್ ಕುವೈತ್ ಇಸ್ ಬೋತ್ ಹಿಸ್ಟೋರಿಕಲ್ ಆ್ಯಂಡ್ ಕಲ್ಚರಲ್. ಡಿಸ್ಕಸ್ ದಿ ಪೊಟೆನ್ಷಿಯಲ್ ಟು ಎನ್ಹ್ಯಾನ್ಸ್ ದಿಸ್ ರಿಲೇಶನ್ಶಿಪ್. ಭಾರತ ಹಾಗೂ ಕುವೈತ್ ನಡುವಿನ ಸಂಬಂಧ ಐತಿಹಾಸಿಕವಾಗಿದೆ ಹಾಗೂ ಸಾಂಸ್ಕೃತಿಕವಾಗಿಯೂ ಇದೆ. ಹಾಗಾಗಿ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಈ ಒಂದು ಸಂಬಂಧವನ್ನು ಹೆಚ್ಚಿಸಬಹುದು, ಬಲವರ್ಧಿಸಬಹುದು ಅನ್ನೋದನ್ನು ನಿಮಗೆ ತಿಳಿದ ಮಟ್ಟಿಗೆ ಬರೆಯಿರಿ. ಇದು ಮೇನ್ಸಿಗೆ ಸಂಬಂಧಪಟ್ಟ ಕ್ವಶನ್. ಇನ್ನು ಎರಡನೇದು ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ, ವಿಚ್ ಆಫ್ ದೀಸ್ ಇಸ್ ನಾಟ್ ಅ ಮೆಂಬರ್ ಆಫ್ GCC? ಇದರಲ್ಲಿ ಯಾವುದು GCCಯ ಮೆಂಬರ್ ಅಲ್ಲ? UAE, ಇರಾಕ್, ಬಹ್ರೇನ್, ಸೌದಿ ಅರೇಬಿಯಾ, ಓಮನ್, ಕತಾರ್, ಕುವೈತ್. ಇದರಲ್ಲಿ ಯಾವ ದೇಶ ಗಲ್ಫ್ ಕೋಆಪರೇಷನ್ ಕಮಿಟಿ ಇದರ ಒಂದು ಮೆಂಬರ್ ಅಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇವಿಷ್ಟು ಮೊದಲನೇ ಆರ್ಟಿಕಲಿನ ಸಾರಾಂಶ. ಎರಡನೇ ಆರ್ಟಿಕಲ್ ನೋಡೋದಾದ್ರೆ, ಪಾಕಿಸ್ತಾನ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಹಫ್ತ್ ಅನ್ನೋ ಒಂದು ಹೆಸರಿನ ಪಾಕಿಸ್ತಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಲಾಂಚ್ ಆಗಿದೆ. ಇಟ್ಸ್ ನೌ ಬೀಂಗ್ ಸೀನ್ ಆಸ್ ಅ ಥ್ರೆಟ್ ಬೈ ದ US. ಇದು ಯಾರಿಗೆ ಒಂದು ಅಪಾಯಕಾರಿ ಅಂಶ ಅಂತ ಅನಿಸ್ತಾ ಇದೆ ಅಂತಂದ್ರೆ US ಗೆ. ಬಿಕಾಸ್ ಇಟ್ ಕುಡ್ ಡೆವಲಪ್ ಮಿಸೈಲ್ಸ್ ಕೇಪಬಲ್ ಆಫ್ ರೀಚಿಂಗ್ ದ US. ಇಷ್ಟು ದಿನ US ಏನ್ ಅಂದ್ಕೊಳ್ತಾ ಇತ್ತು, ಭಾರತ ಪಾಕಿಸ್ತಾನದ ನಡುವೆ ಇರುವಂಥ ಗಲಭೆಗಳು ಅಂತ ಅಂದ್ಕೊಳ್ತಾ ಇತ್ತು. ಆದರೆ ಈಗ ಪಾಕಿಸ್ತಾನ ಡೆವಲಪ್ ಮಾಡ್ತಾ ಇರೋ ಮಿಸೈಲ್ಗಳು US ಅನ್ನು ತಲುಪಬಹುದು ಅಂತ ಅದಕ್ಕೆ ಅನಿಸ್ತಾ ಇದೆ. ಈಗ ಅದಕ್ಕೆ ಭಯ ಶುರುವಾಗಿದೆ. ಬ್ಯಾಕ್ಗ್ರೌಂಡ್ ನೋಡಿದ್ರೆ, ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್ ಅಂದರೆ ಫಾರ್ ಡಿಕೇಡ್ಸ್, ಹಲವಾರು ವರ್ಷಗಳಿಂದ ಇಂಡಿಯಾ ಅಕ್ಯೂಸ್ಡ್ ಪಾಕಿಸ್ತಾನ್ ಆಫ್ ಸಪೋರ್ಟಿಂಗ್ ಟೆರರಿಸಮ್ ಥ್ರೂ ಆರ್ಗನೈಸೇಷನ್ ಲೈಕ್ ISI, ಫಂಡಿಂಗ್ ಗ್ರೂಪ್ಸ್ ಸಚ್ ಆಸ್ ದಿ ತಾಲಿಬಾನ್ ಆ್ಯಂಡ್ ಮುಜಾಹಿದ್ದೀನ್. ಇಲ್ಲಿನ ಪಾಕಿಸ್ತಾನದ ಸರ್ಕಾರವೇ ಭಯೋತ್ಪಾದಕ ಸಂಘಟನೆಗಳನ್ನು ಪೋಷಿಸ್ತಾ ಇದೆ ಅನ್ನೋದು ಭಾರತದ ವಾದ ಆಗಿತ್ತು. ಆದರೆ US ಇಗ್ನೋರ್ಡ್ ದೀಸ್ ಕ್ಲೇಮ್ಸ್. ಅಮೆರಿಕ ಅದನ್ನು ತಲೆಗೆ ಹಾಕ್ಕೊಳ್ಳೇ ಇಲ್ಲ. ಡ್ಯೂರಿಂಗ್ ದ ಕೋಲ್ಡ್ ವಾರ್, ಡಿಸ್ಮಿಸಿಂಗ್ ದೆಮ್ ಆಸ್ ಇಂಡಿಯಾಸ್ ಇಶ್ಯೂಸ್. ಅದು ಭಾರತದ ಸಮಸ್ಯೆ, ನಮಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಆಗ ಅಮೆರಿಕ ಹೇಳಿತ್ತು. ಅದಾದ್ಮೇಲೆ ಏನಾಯಿತು? 9/11 ಚೇಂಜ್ಡ್ US ಪರ್ಸ್ಪೆಕ್ಟಿವ್. ಸೆಪ್ಟೆಂಬರ್ 9/11 ಯಾವ ಒಂದು ಘಟನೆ ಆಗಿತ್ತು, ಈ ಒಂದು ದಿನಾಂಕದ ದಿವಸ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಅಟ್ಯಾಕ್ ಆದ ನಂತರ US ಫೈನಲಿ ಅಕ್ನಾಲೆಜ್ ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್ ಬೈ ಪಾಕಿಸ್ತಾನ್. ಆಗ ಅಮೆರಿಕಕ್ಕೆ ಅರ್ಥ ಆಗ್ತಾ ಇದೆ, ಈಗ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರವೇ ಭಯೋತ್ಪಾದಕ ಸಂಘಟನೆಗಳನ್ನ ಪೋಷಿಸ್ತಾ ಇದೆ ಅಂತ. ಒಸಾಮಾ ಬಿನ್ ಲಾಡೆನ್ ವಾಸ್ ಫೌಂಡ್ ದೇರ್. ಒಸಾಮಾ ಬಿನ್ ಲಾಡೆನ್ ಅನ್ನ ಅವರು ಅಲ್ಲಿ ಕಂಡು ಹಿಡಿದ್ರು, ಆಮೇಲೆ ಅವರನ್ನ ಕೊಂದ್ರು. ಅದು ನಿಮ್ಗೆ ಗೊತ್ತಿರೋ ವಿಷಯ. ಆಗ ಅಮೆರಿಕಾದ ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದರ ಅಭಿಪ್ರಾಯ ಬದಲಾಗ್ತಾ ಹೋಗಿದೆ. ಈಗ ಈ ಒಂದು ಆರ್ಟಿಕಲ್ ಏನು ಹೇಳುತ್ತೆ ಅಂತಂದ್ರೆ, ಹಫ್ತ್ ಮಿಸೈಲ್ ಪ್ರೋಗ್ರಾಮ್, ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮ್ ಯಾವಾಗ ಶುರು ಆಯಿತು ಅಂತಂದ್ರೆ, ಪಾಕಿಸ್ತಾನ್ಸ್ ಮಿಸೈಲ್ ಪ್ರೋಗ್ರಾಮ್, ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ? ಹಫ್ತ್. ಬಿಗನ್ ಇನ್ 1986-87. ಇದು ಆಗಲೇ ಶುರುವಾಗಿದ್ದು ಇನ್ ರೆಸ್ಪಾನ್ಸ್ ಟು ಇಂಡಿಯಾಸ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಭಾರತದ ಈ ಒಂದು ಕಾರ್ಯಕ್ರಮ ಮಿಸೈಲ್ ಡೆವಲಪ್ಮೆಂಟ್, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಈ ಒಂದು ಕಾರ್ಯಕ್ರಮಕ್ಕೆ ತಕ್ಕ ಹಾಗೆ ತನ್ನದು ಒಂದು ಇರಲಿ ಅಂತ ಪಾಕಿಸ್ತಾನ ಈಗ ಶುರು ಮಾಡ್ಕೊಂಡಿದೆ. ಆಗಿಂದ ಶುರು ಮಾಡ್ತಾ ಇದೆ. ಯಾವಾಗ? 1986-87. ಈಗ ಸ್ವಲ್ಪ ಅದರಲ್ಲಿ ಅಭಿವೃದ್ಧಿಗಳಾಗ್ತಾ ಇದೆ. ಹಫ್ತ್ ಅಂತಂದ್ರೆ ಟಾರ್ಗೆಟ್. ಈಗ ಮುಖ್ಯವಾದ ಅಂಶ ಏನಂತಂದ್ರೆ, ಮಿಸೈಲ್ಸ್ ನೇಮ್ಡ್ ಇನ್ ಪಾಕಿಸ್ತಾನ್ ಆರ್ಸೆನಲ್. ಇದನ್ನ ಜಸ್ಟ್ ಹೆಸರುಗಳನ್ನ ನೋಡ್ಕೊಳ್ಳಿ. ಘೌರಿ, ಶಾಹೀನ್, ಅಬ್ದಾಲಿ, ನಾಸರ್, ಇವೆಲ್ಲ ಹೆಸರುಗಳು ಲಾಂಗೆಸ್ಟ್ ರೇಂಜ್ ಸೋಫಾರ್. ಇಲ್ಲಿ ತನಕ ಎಷ್ಟು ದೂರದ ಮಿಸೈಲ್ಗಳನ್ನು ಅದು ಅಭಿವೃದ್ಧಿಪಡಿಸಿದೆ. ಅಬ್ದಾಲಿ ಅದು ಎಷ್ಟು ದೂರ? ಅದರದ್ದು 2200 ಕಿಲೋಮೀಟರ್ ದೂರ ಹೋಗುವಂತಹ ಮಿಸೈಲ್ ಅದು. ಬಟ್ ದೇ ಆರ್ ವರ್ಕಿಂಗ್ ಆನ್ ಆನ್ ಇಂಟರ್-ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ವಿತ್ 5000 ಕಿಲೋಮೀಟರ್ ರೇಂಜ್. 5000 ದೂರ ಹೋಗುವಂತಹ ಹೊಸ ಮಿಸೈಲ್ ಅನ್ನ ಅವರು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇದು ಅಮೆರಿಕಕ್ಕೆ ತಲೆನೋವಾಗಿದೆ. ಸೊ US ಇನ್ವಾಲ್ವ್ಮೆಂಟ್ ಅಂಡ್ ಸ್ಯಾಂಕ್ಷನ್. ಈಗ ಅಮೆರಿಕಕ್ಕೆ ತಲೆನೋವು ಶುರುವಾಗಿರೋದ್ರಿಂದ ಅದು ಬಂದಿದೆ ಮಿಡ್ಲಲ್ಲಿ. ಶಿಫ್ಟ್ ಇಂದ US ಸ್ಟ್ಯಾನ್ಸ್. ಇಷ್ಟು ಹೊತ್ತಿನ ತನಕ ಯಾವ ಅಭಿಪ್ರಾಯ ಇಟ್ಕೊಂಡಿತ್ತೋ ಈಗ ಅದರಲ್ಲಿ ಶಿಫ್ಟ್ ಆಗ್ತಾ ಇದೆ. ಇನಿಷಿಯಲಿ US ಸಪೋರ್ಟೆಡ್ ಪಾಕಿಸ್ತಾನ್ ಪ್ರೊವೈಡಿಂಗ್ F-16 ಫೈಟರ್ ಜೆಟ್. ಮೊದಲೆಲ್ಲ ಏನ್ ಮಾಡ್ತಾ ಇತ್ತು, US ಸಹ ಪಾಕಿಸ್ತಾನಕ್ಕೆ ಈ ಫೈಟರ್ ಜೆಟ್ಗಳನ್ನ ಕೊಡುವ ಮೂಲಕ ಸಪೋರ್ಟ್ ಮಾಡ್ತಾ ಇತ್ತು. ಡಿಸ್ಪೈಟ್ ಇಂಡಿಯನ್ ಕನ್ಸರ್ನ್ಸ್, ಭಾರತ ಎಷ್ಟು ಹೇಳ್ತಾ ಇದ್ರು ಕೇಳ್ತಾ ಇರಲಿಲ್ಲ. US ಫೀಲ್ಸ್ ಥ್ರೆಟನ್ಡ್
by Pakistan's Habt program because it could hit the US with ICBMs. ಪಾಕಿಸ್ತಾನದ ಈ ಹಪ್ತ್ ಮಿಸೈಲ್ ಮೂಲಕ ತನ್ನ ಮೇಲೆ ದಾಳಿ ಆದರೂ ಆಗಬಹುದು ಅನ್ನೋ ಭಯ ಯುಎಸ್ಗೆ ಶುರುವಾಗಿದೆ. ಅದಕ್ಕೇನು ಮಾಡುತ್ತೆ, ಸ್ಯಾಂಕ್ಷನ್ಸ್ ಅನ್ನ ಇಂಪೋಸ್ ಮಾಡುತ್ತೆ, ನಿರ್ಬಂಧಗಳನ್ನು ಹೇರುತ್ತೆ. ದ US ಹ್ಯಾಸ್ ಸ್ಯಾಂಕ್ಷನ್ 4 ಪಾಕಿಸ್ತಾನಿ ಎಂಟಿಟೀಸ್ ಇನ್ಕ್ಲೂಡಿಂಗ್ ದಿ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್. ಇದು ಯಾವ ತರ ಅಂತಂದ್ರೆ ಪಾಕಿಸ್ತಾನ ವರ್ಷನ್ ಆಫ್ DRDO. ಭಾರತದಲ್ಲಿ DRDO ತರ ಪಾಕಿಸ್ತಾನದಲ್ಲಿ ಏನಿದೆ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್, ಇದರ ಮೇಲೆ US ನಿರ್ಬಂಧ ಹೇರಿದೆ. ಇದರ ಜೊತೆಗೆ ಫಾರ್ ಹೆಲ್ಪಿಂಗ್ ಡೆವಲಪ್ ದೀಸ್ ಮಿಸೈಲ್ಸ್, ಮಿಸೈಲ್ಗಳನ್ನು ಡೆವಲಪ್ ಮಾಡುವಂತಹ ಈ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ ಜೊತೆಗೆ 4 ಪಾಕಿಸ್ತಾನಿ ಸಂಸ್ಥೆಗಳನ್ನು US ನಿರ್ಬಂಧಿಸಿದೆ. ಹೌದು, ಹಾಗಾದ್ರೆ ಪಾಕಿಸ್ತಾನಕ್ಕೆ ಹೇಗೆ ಈ ಒಂದು ಮಿಸೈಲ್ ತಯಾರು ಮಾಡಲಿಕ್ಕೆ ಸಾಧ್ಯ ಆಯಿತು? ಹೌ ಪಾಕಿಸ್ತಾನ ಬಿಲ್ಟ್ ಇಟ್ಸ್ ಮಿಸೈಲ್ ಪ್ರೋಗ್ರಾಮ್? ಬಿಕಾಸ್ ಇಟ್ ಟೇಕ್ಸ್ ಸಪೋರ್ಟ್ ಫ್ರಾಮ್ ಚೈನಾ ಅಂಡ್ ನಾರ್ತ್ ಕೊರಿಯಾ. ಪಾಕಿಸ್ತಾನ್ obtained ಮಿಸೈಲ್ ಟೆಕ್ನಾಲಜಿ ಥ್ರೂ ಅ ಕವರ್ಡ್ ನೆಟ್ವರ್ಕ್. ರಹಸ್ಯವಾಗಿ ಈ ಒಂದು ಟೆಕ್ನಾಲಜಿನ ಪಾಕಿಸ್ತಾನ ತರಿಸ್ಕೊಂಡಿದೆ. ಚೀನಾ ಪ್ರೊವೈಡೆಡ್ ದ ಟೆಕ್. ತಂತ್ರಜ್ಞಾನವನ್ನು ಕೊಟ್ಟವರು ಯಾರು? ಚೀನಾ. ನಾರ್ತ್ ಕೊರಿಯಾ ಟ್ರಾನ್ಸ್ಫರ್ಡ್ ಇಟ್ ಟು ಪಾಕಿಸ್ತಾನ್ ಇನ್ ಎಕ್ಸ್ಚೇಂಜ್ ಫಾರ್ ಫುಡ್. ನಾರ್ತ್ ಕೊರಿಯಾ ಏನು ಮಾಡಿದೆ, ಪಾಕಿಸ್ತಾನದ ವೀಟ್ ಮತ್ತು ರೈಸ್ ಬದಲಿಗೆ ಈ ಒಂದು ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಿದೆ. ದೀಸ್ ಡೀಲ್ಸ್ ವರ್ ರಿವೀಲ್ಡ್ ವಯಾ ಬ್ಯಾಂಕ್ ಟ್ರಾನ್ಸಾಕ್ಷನ್. ನಮ್ಗೆ ಹೇಗೆ ಗೊತ್ತಾಯಿತು ಇದು? ಪಾಕಿಸ್ತಾನ, ನಾರ್ತ್ ಕೊರಿಯಾ, ಚೀನಾ ಈ ಎಲ್ಲ ದೇಶಗಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿದಾಗ ಓಹೋ, ಈಗ ನಾರ್ತ್ ಕೊರಿಯಾ, ಚೀನಾ ಸಪೋರ್ಟ್ ಮಾಡಿದೆ ಪಾಕಿಸ್ತಾನಕ್ಕೆ ಈ ಒಂದು ಮಿಸೈಲ್ ಅನ್ನು ಡೆವಲಪ್ ಮಾಡಲಿಕ್ಕೆ ಅಂತ ಅರ್ಥ ಆಗಿದೆ. ಸೊ ಪಾಕಿಸ್ತಾನ್ ಡಿಪೆಂಡೆನ್ಸ್ ಆನ್ ಫಾರಿನ್ ಟೆಕ್. ಪಾಕಿಸ್ತಾನ್ ಕುಡಂಟ್ ಡೆವಲಪ್ ದಿಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇಂಡಿಪೆಂಡೆಂಟ್ಲಿ. ಪಾಕಿಸ್ತಾನಕ್ಕೆ ಈ ಒಂದು ತಂತ್ರಜ್ಞಾನವನ್ನ ತನ್ನದೇ ಆದ ಖರ್ಚಿನಿಂದ, ತನ್ನದೇ ಆದ ಸಾಮರ್ಥ್ಯದಿಂದ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ವಾಲ್ವ್ಮೆಂಟ್ ಆಫ್ ಚೈನಾ ಅಂಡ್ ನಾರ್ತ್ ಕೊರಿಯಾ ವಾಸ್ ಕ್ರೂಷಿಯಲ್. ಹಾಗಾಗಿ ಏನು, ಚೈನಾ, ನಾರ್ತ್ ಕೊರಿಯಾ ಈ ಎರಡು ದೇಶಗಳ ಪ್ರಯತ್ನದಿಂದ ಮಾತ್ರ, ಅವೆರಡು ದೇಶಗಳ ಸಪೋರ್ಟ್ ಇಂದಾಗಿ ಪಾಕಿಸ್ತಾನ ಈ ಒಂದು ಪ್ರೋಗ್ರಾಮ್ ಅನ್ನು ಡೆವಲಪ್ ಮಾಡಿದೆ. ಈಗೇನು ಅಮೆರಿಕ ಹೇಳ್ತಿರೋದೇನು ಅಂತಂದ್ರೆ, ಇಂಡಿಯಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಫಾರ್ ವ್ಯಾಲಿಡೇಟೆಡ್. ದ US ನೌ ಸೀಸ್ ಪಾಕಿಸ್ತಾನ್ ವಾಸ್ ಅ ಥ್ರೆಟ್ ಆಸ್ ಅ ಥ್ರೆಟ್ ಅಂತಂದ್ರೆ ಈಗ ಅಮೆರಿಕಕ್ಕೆ ಪಾಕಿಸ್ತಾನ ಒಂದು ಥ್ರೆಟ್ ತರ ಅರ್ಥ ಆಗ್ತಾ ಇದೆ. ವ್ಯಾಲಿಡೇಟಿಂಗ್ ಇಂಡಿಯಾಸ್ ಕ್ಲೇಮ್ಸ್ ಆಫ್ ಪಾಕಿಸ್ತಾನ್ ಬೀಂಗ್ ಅ ಟೆರರಿಸ್ಟ್ ಸ್ಟೇಟ್ ಅಂಡ್ ಡೇಂಜರ್ ಟು ಏಷ್ಯಾ. ಏಷ್ಯಾದಲ್ಲೇ ಇದೊಂದು ದೊಡ್ಡ ಡೇಂಜರಸ್ ದೇಶ ಅಂತ US ಈಗ ವ್ಯಾಲಿಡೇಟ್ ಮಾಡ್ತಾ ಇದೆ. ಭಾರತ ಮೊದಲಿಂದ ಹೇಳ್ತಾ ಇತ್ತು, US ಈಗ ಅದನ್ನು ಒಪ್ಕೊಳ್ತಾ ಇದೆ. ಇಂಡಿಯಾ ಸ್ಟ್ಯಾಂಡ್ ಏನು? ಇಂಡಿಯಾ ರೆಫ್ಯೂಸಸ್ ಟು ಎಂಗೇಜ್ ವಿತ್ ಪಾಕಿಸ್ತಾನ್ ಅನ್ಲೆಸ್ ಇಟ್ ಸ್ಟಾಪ್ಸ್ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್. ಅಂತಂದ್ರೆ ಪಾಕಿಸ್ತಾನ ಎಲ್ಲಿ ತನಕ ಭಯೋತ್ಪಾದಕ ಸಂಘಟನೆಗಳಿಗೆ ಸಪೋರ್ಟ್ ಕೊಡೋದನ್ನು ನಿಲ್ಲಿಸೋದಿಲ್ವೋ ಅಲ್ಲಿ ತನಕ ಭಾರತ ಪಾಕಿಸ್ತಾನದ ಜೊತೆ ಕೈ ಜೋಡಿಸೋದಿಲ್ಲ. ಪಾಕಿಸ್ತಾನ ಮೊದಲು ಅಂತ ಸಂಘಟನೆಗಳಿಗೆ ಸಪೋರ್ಟ್ ಕೊಡೋದನ್ನು ನಿಲ್ಲಿಸಬೇಕು. ಆಗ ಮಾತ್ರ ಭಾರತ ಒಂದು ಸ್ನೇಹ ಸಂಬಂಧವನ್ನ ಸ್ಥಾಪಿಸಲಿಕ್ಕೆ ಮುಂದೆ ಬರುತ್ತೆ. US ಸ್ಯಾಂಕ್ಷನ್ಸ್ ಅಲೈನ್ ವಿತ್ ಇಂಡಿಯಾ ಸ್ಟ್ಯಾನ್ಸ್. ಈಗ US ಸ್ಯಾಂಕ್ಷನ್ಗಳು ಭಾರತದ ಒಂದು ನಿರ್ಧಾರಕ್ಕೆ ಹೊಂದಿಕೆಯಾಗುತ್ತೆ. ಇದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಗಗನಯಾನ್ ಪ್ರೋಗ್ರಾಮ್. ವಾಟ್ ಇಸ್ ಗಗನಯಾನ್? ಇಂಡಿಯಾಸ್ ಫಸ್ಟ್ ಮ್ಯಾನ್ಡ್ ಸ್ಪೇಸ್ ಮಿಷನ್ ಪ್ಲಾನ್ಡ್ ಬೈ ಇಸ್ರೋ. ಇಟ್ ವಿಲ್ ಸೆಂಡ್ ಇಂಡಿಯನ್ ಆಸ್ಟ್ರೋನಾಟ್ಸ್ ಇನ್ ಟು ಸ್ಪೇಸ್ ಫಾರ್ ಅಬೌಟ್ 7 days. 7 ದಿನಗಳ ಕಾಲ ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳಿಸುವ ಯೋಜನೆ. ಯಾವ ಒಂದು ಸಂಸ್ಥೆಯ ಯೋಜನೆ? ಇಸ್ರೋ. ಅಲ್ಲಿ ಕಳಿಸುವ ಆಸ್ಟ್ರೋನಾಟ್ಗಳನ್ನ ಏನ್ ಕರೀತಾರೆ? ವ್ಯೋಮಾನಾಟ್ಸ್ ಅನ್ನೋದು ಅವರಿಗೆ ಕೊಟ್ಟಿರುವಂತಹ ಹೆಸರು. ಇದರ ಮುಖ್ಯ ಅಂಶಗಳನ್ನು ನೋಡೋದಾದ್ರೆ, ಇದರಲ್ಲಿ ಕ್ರ್ಯೂ ಮಾಡ್ಯೂಲ್ ಇರುತ್ತೆ, ವೇರ್ ಆಸ್ಟ್ರೋನಾಟ್ಸ್ ವಿಲ್ ಸಿಟ್. ಒಂದು ರಾಕೆಟ್ ಇದೆ ಅಂತಂದ್ರೆ ರಾಕೆಟ್ನಲ್ಲಿ ಕ್ರ್ಯೂ ಮಾಡ್ಯೂಲ್, ಈ ರಾಕೆಟ್ ಎಲ್ಲಿ ಆಸ್ಟ್ರೋನಾಟ್ಗಳು ಕುತ್ಕೊಳ್ತಾರೋ ಅದಕ್ಕೆ ಕ್ರ್ಯೂ ಮಾಡ್ಯೂಲ್ ಅಂತ ಕರೀತಾರೆ. ಸರ್ವಿಸ್ ಮಾಡ್ಯೂಲ್ ಪ್ರೊವೈಡ್ಸ್ ಪವರ್ ಅಂಡ್ ಪ್ರೊಪಲ್ಷನ್, ಡಿಟ್ಯಾಚಸ್ ಬಿಫೋರ್ ರಿ ಎಂಟ್ರಿ. ರಾಕೆಟ್ ಹೋಗಿ ಮತ್ತೆ ವಾಪಸ್ ಬರಬೇಕಾದ್ರೆ, ಯಾಕಂದ್ರೆ ಅವರನ್ನು ತಗೊಂಡು ವಾಪಸ್ ಬರಬೇಕು, ರಿ ಎಂಟ್ರಿ ಆಗೋಕ್ಕಿಂತ ಮೊದಲು ಈ ಸರ್ವಿಸ್ ಮಾಡ್ಯೂಲ್ ಅದೇನ್ ಮಾಡುತ್ತೆ? ಪ್ರೊವೈಡ್ಸ್ ಪವರ್ ಕೊಡುತ್ತೆ ಇವರಿಗೆ, ಮತ್ತೆ ಪ್ರೊಪಲ್ಷನ್, ಈ ರಾಕೆಟ್ ಹೋಗ್ಲಿಕ್ಕೆ ಬೇಕಾದ ಶಕ್ತಿ ಕೊಡುತ್ತೆ, ರಾಕೆಟ್ ಮುಂದೆ ಹೋಗುವಾಗ ಮಾಡುತ್ತೆ. ವಾಪಸ್ ಬರಬೇಕಾದ್ರೆ ಗುರುತ್ವಾಕರ್ಷಣ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಹೆಚ್ಚಾಗಿ ಅದು ಕೆಳಗಡೆ ಬರಬಹುದು, ಆಗ ಇದು ಡಿಟ್ಯಾಚ್ ಆಗುತ್ತೆ. ಅನ್ಮ್ಯಾನ್ಡ್ ಟೆಸ್ಟ್ ಫಸ್ಟ್. ಮೊದಲೇನ್ ಮಾಡ್ತಾರೆ? ಟು ಅನ್ಮ್ಯಾನ್ಡ್ ಟೆಸ್ಟ್, ಮನುಷ್ಯರನ್ನ ಕಳಿಸೋದಿಲ್ಲ. ಬಿಫೋರ್ ದ ಮ್ಯಾನ್ಡ್ ಮಿಷನ್, ಅಂದ್ರೆ ಮೊದಲು ಮನುಷ್ಯರನ್ನ ಕಳಿಸೋ ಬದಲು ಹ್ಯೂಮನಾಯ್ಡ್ ರೋಬೋಟ್ ನೇಮ್ಡ್ ವ್ಯೋಮಮಿತ್ರ, ಇದನ್ನು ನೆನಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ವ್ಯೋಮಮಿತ್ರ ಅನ್ನುವಂಥ ಒಂದು ರೋಬೋಟ್ ಅನ್ನ ಈ ಒಂದು ಸ್ಪೇಸ್ ಕ್ರಾಫ್ಟ್ ನಲ್ಲಿ ಕಳಿಸ್ತಾರೆ, ರಾಕೆಟ್ ನಲ್ಲಿ ಕಳಿಸ್ತಾರೆ. ಇಟ್ ವಿಲ್ ಪರ್ಫಾರ್ಮ್ ಟೆಸ್ಟ್ ಇನ್ ದೀಸ್ ಮಿಷನ್ಸ್. ಅದರ ಮೂಲಕ ಟೆಸ್ಟ್ ಮಾಡ್ತಾರೆ. ಯಾವ ರಾಕೆಟ್ ಅನ್ನು ಯೂಸ್ ಮಾಡ್ತಾರೆ ಅಂತಂದ್ರೆ LVM-3 GSLV Mark 3. ಇಟ್ ವಿಲ್ ಬಿ ಮಾಡಿಫೈಡ್ ಟು ಕ್ಯಾರಿ ಹ್ಯೂಮನ್ ಸೇಫ್ಲಿ. ಈ ಒಂದು ರಾಕೆಟ್ ಅನ್ನ ಮನುಷ್ಯರನ್ನ ತೆಗೆದುಕೊಂಡು ಹೋಗುವ ಹಾಗೆ ಅದನ್ನ ಬದಲಾಯಿಸ್ತಾರೆ. ಯೂಸಸ್ ಸಾಲಿಡ್, ಲಿಕ್ವಿಡ್ ಅಂಡ್ ಕ್ರಯೋಜೆನಿಕ್ ಫ್ಯೂಯಲ್ಸ್. ಈ 3 ತರಹದ ಇಂಧನಗಳನ್ನ ಅದು ಬಳಸುತ್ತೆ.
ಸಿಗ್ನಿಫಿಕೆನ್ಸ್ ಏನು, ಮಹತ್ವ ಏನು ಈ ಒಂದು ಗಗನಯಾನದ್ದು ಅಂತ ನೋಡೋದಾದ್ರೆ, ಮೇಕ್ಸ್ ಇಂಡಿಯಾ ದ ಫೋರ್ತ್ ಕಂಟ್ರಿ ಟು ಸೆಂಡ್ ಹ್ಯೂಮನ್ಸ್ ಟು ಸ್ಪೇಸ್. ಮೊದಲು USA, ರಷ್ಯಾ, ಚೈನಾ ಈ ಮೂರು ದೇಶಗಳು ಬಾಹ್ಯಾಕಾಶಕ್ಕೆ ಮಾನವರನ್ನು ಕಳಿಸಿವೆ. ಈಗ ಭಾರತ 4ನೇ ದೇಶವಾಗಿ ಹೊರಹೊಮ್ಮುತ್ತಾ ಇದೆ. ಎನ್ಹ್ಯಾನ್ಸಸ್ ಇಂಡಿಯಾಸ್ ಗ್ಲೋಬಲ್ ಪೊಸಿಷನ್ ಇನ್ ಸ್ಪೇಸ್ ಟೆಕ್ನಾಲಜಿ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಒಂದು ಪ್ರಭಾವವನ್ನು ಹೆಚ್ಚಿಸ್ತಾ ಇದೆ. ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್. ಇಂಡಿಯನ್ ಆಸ್ಟ್ರೋನಾಟ್ಸ್ ಆರ್ ಬೀಂಗ್ ಟ್ರೈನ್ಡ್ ಇನ್ ರಷ್ಯಾ. ಭಾರತದ ಒಂದು ಗಗನಯಾತ್ರಿಗಳನ್ನು ಟ್ರೈನ್ ಮಾಡೋದಲ್ಲಿ ರಷ್ಯಾದಲ್ಲಿ. ಫ್ರಾನ್ಸ್ ಇಸ್ ಪ್ರೊವೈಡಿಂಗ್ ಟೆಕ್ನಾಲಜಿಕಲ್ ಅಸಿಸ್ಟೆನ್ಸ್. ತಾಂತ್ರಿಕ ಸಹಕಾರವನ್ನು ಕೊಡ್ತಾ ಇರುವ ದೇಶ ಯಾವುದು? ಫ್ರಾನ್ಸ್. ಚಾಲೆಂಜಸ್ ಇನ್ ಸ್ಪೇಸ್ ಟ್ರಾವೆಲ್. ಏನು ಚಾಲೆಂಜಸ್ ಇದೆ ಹಾಗಾದರೆ? ರೀಎಂಟ್ರೀಸ್ ರಿಸ್ಕಿ ಡ್ಯೂ ಟು ಹೈ ಹೀಟ್ ಆ್ಯಂಡ್ ಏರ್ ಫ್ರಿಕ್ಷನ್. ವಾಪಸ್ ಬರಬೇಕಾದ್ರೆ, ರೀಎಂಟರ್ ಆಗಬೇಕಾದ್ರೆ ಅಲ್ಲಿರುವ ಹೈ ಹೀಟ್ನಿಂದಾಗಿ ಮತ್ತು ಏರ್ ಫ್ರಿಕ್ಷನ್ನಿಂದಾಗಿ ಕೆಳಗೆ ಬರೋದು ಕಷ್ಟ. ಹೀಟ್ ಶೀಲ್ಡ್ಸ್ ಆರ್ ಕ್ರೂಷಿಯಲ್ ಫಾರ್ ಪ್ರೊಟೆಕ್ಷನ್. ಹೀಟನ್ನು ತಡೆದುಕೊಳ್ಳಲಿಕ್ಕೆ ಒಂದು ಶೀಟ್ ಇರೋದು ಅತ್ಯಂತ ಅಗತ್ಯ. ಟೆಸ್ಟ್ ಸ್ಕೆಡ್ಯೂಲ್. ದಿಸ್ ಪ್ರೋಗ್ರಾಮ್ ವಾಸ್ ಡಿಲೇಡ್. ಅಂದರೆ ಈಗಾಗಲೇ ತಡ ಆಗಿದೆ, ಬಟ್ ಇಟ್ಸ್ ನೌ ಮೂವಿಂಗ್ ಫಾರ್ವರ್ಡ್ ವಿತ್ ಫುಲ್ ಸ್ಪೀಡ್. ಈಗ ಅದಕ್ಕೆ ಒಂದು ಹುರುಪು ಬಂದಿದೆ. ದ ಫಸ್ಟ್ ಟೆಸ್ಟ್ ಮಿಷನ್ ಎಕ್ಸ್ಪೆಕ್ಟೆಡ್ ಸೂನ್. ಮೊದಲನೇ ಟೆಸ್ಟ್ ಅತ್ಯಂತ ಶೀಘ್ರದಲ್ಲಿ ಆಗಬಹುದು ಅನ್ನೋ ನಿರೀಕ್ಷೆಗಳಿದೆ. ಫ್ಯೂಚರ್ ಪ್ಲಾನ್ಸ್. ಮುಂದಿನ ಪ್ಲಾನ್ಗಳೇನೆಂತಂದರೆ, ಸಕ್ಸಸ್ ಆಫ್ ಗಗನಯಾನ್ ಕುಡ್ ಲೀಡ್ ಟು ಮೋರ್ ಆಂಬಿಷಿಯಸ್ ಪ್ರಾಜೆಕ್ಟ್ಸ್ ಸಚ್ ಆಸ್ ಸ್ಪೇಸ್ ಸ್ಟೇಷನ್ಸ್ ಆರ್ ಲೂನಾರ್ ಮಿಷನ್ಸ್. ಬಾಹ್ಯಾಕಾಶದಲ್ಲಿ ಸ್ಪೇಸ್ ಸ್ಟೇಷನ್ಗಳಿರುತ್ತೆ. ಈ ಒಂದು ಭೂಮಿಯ ನಂತರ ಸ್ಪೇಸ್ ಸ್ಟೇಷನ್ ಮಿಷನ್ಗಳಂತ ಇರುತ್ತೆ. ಇಂಥ ಒಂದು ಪ್ರಯೋಗಗಳನ್ನು ಮಾಡಲಿಕ್ಕೂ ಭಾರತಕ್ಕೆ ಇದರಿಂದ ಹೊರಪು ಬರಬಹುದು. ಯಾವಾಗ ಒಂದು ವೇಳೆ ಈ ಒಂದು ಗಗನಯಾನ ಯೋಜನೆ ಸಮರ್ಪಕವಾಗಿ ಸಕ್ಸಸ್ ಆದರೆ ಸ್ಪೇಸ್ ಸ್ಟೇಷನ್ಗಳನ್ನು ಮತ್ತು ಲೂನಾರ್ ಮಿಷನ್ಗಳನ್ನು ಕೈಗೊಳ್ಳಲಿಕ್ಕೆ ಈ ಒಂದು ಯೋಜನೆಯಿಂದ ಹುರುಪು ಬರಬಹುದು. ವೈ ಇಟ್ ಇಸ್ ಇಂಪಾರ್ಟೆಂಟ್? ಇಟ್ ಶೋಸ್ ಇಂಡಿಯಾಸ್ ಅಬಿಲಿಟಿ ಟು ಸೆಂಡ್ ಹ್ಯೂಮನ್ ಟು ಸ್ಪೇಸ್. ಏನು ಹೇಳುತ್ತೆ ಇದು? ಭಾರತವು ಸಹ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನು ಕಳಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ತೋರಿಸುತ್ತೆ. ಇಟ್ ಬೂಸ್ಟ್ ಇಂಡಿಯಾ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಡಿಪ್ಲೊಮಸಿ. ಭಾರತ ಬಾಹ್ಯಾಕಾಶವನ್ನು ಹೆಚ್ಚೆಚ್ಚು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮತ್ತು ರಾಜತಾಂತ್ರಿಕವಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಏನೇನು ಕಾರ್ಯಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನು ಇದು ಹೆಚ್ಚೆಚ್ಚು ತಿಳಿಸುತ್ತೆ. ಕಾಂಟ್ರಿಬ್ಯೂಟ್ಸ್ ಟು ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ವೈಜ್ಞಾನಿಕವಾಗಿ ಹಾಗೂ ತಾಂತ್ರಿಕವಾಗಿ ಹೆಚ್ಚಿನ ಪ್ರೋಗ್ರೆಸ್ ಆಗಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಇದು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಡಿಕ್ಲೈನ್ ಇನ್ ಬರ್ಡ್ ಸ್ಪೀಶೀಸ್ ಇನ್ ಅಸ್ಸಾಂಸ್ ಬೋರಾಜನ್ ಭೀರ್ಜನ್ ಬರ್ಡ್ ಸ್ಯಾಂಕ್ಚುರಿ. ಈ ಒಂದು ಸ್ಯಾಂಕ್ಚುರಿಯಲ್ಲಿ ಬರ್ಡ್ ಸ್ಪೀಶೀಸ್ ಪಕ್ಷಿ ಪ್ರಭೇದಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮೇಜರ್ ಫೈಂಡಿಂಗ್: ದ ಸ್ಯಾಂಕ್ಚುರಿ ಇನ್ ಅಸ್ಸಾಂ ರೆಕಾರ್ಡೆಡ್ 72% ಡಿಕ್ಲೈನ್ ಇನ್ ಬರ್ಡ್ ಸ್ಪೀಶೀಸ್ ಓವರ್ ದ ಇಯರ್ಸ್. 72% ಪಕ್ಷಿಯ ಪ್ರಭೇದಗಳು ಕಡಿಮೆಯಾಗಿದೆ ಅಂತ ಈ ಒಂದು ವರದಿ ಹೇಳುತ್ತೆ. ಇನ್ 1997 167 ಬರ್ಡ್ ಸ್ಪೀಶೀಸ್ ವರ್ ಅಬ್ಸರ್ವ್ಡ್. 1997ರಲ್ಲಿ ಸುಮಾರು 167 ಪಕ್ಷಿಯ ಪ್ರಭೇದಗಳಿದ್ವು. ಬಟ್ ನಾವು ಓನ್ಲಿ 47 ರಿಮೇನ್. ಈಗಿರೋದೆಷ್ಟು? 47. 167ರಿಂದ 47ಕ್ಕೆ ಬಂದಿವೆ. ಸ್ಟಡಿ ಏನು ಹೇಳುತ್ತೆ ಅಂತಂದರೆ, ಕಂಡಕ್ಟೆಡ್ ಬೈ ಇಂಡಿಪೆಂಡೆಂಟ್ ರಿಸರ್ಚರ್ಸ್ ಆ್ಯಂಡ್ ಪಬ್ಲಿಷ್ಡ್ ಇನ್ ಜರ್ನಲ್ ಥ್ರೆಟನ್ಡ್ ಟ್ಯಾಕ್ಸಾ ಅನ್ನೋ ಒಂದು ಜರ್ನಲ್ನಲ್ಲಿ ಈ ಒಂದು ಸ್ಟಡಿ ವರದಿಯಾಗಿದೆ. ಇಟ್ ಕವರ್ಡ್ ದ ಸ್ಯಾಂಕ್ಚುರಿ ಇನ್ 154 ಡೇ ಸರ್ವೆ. 154 ದಿನಗಳ ಕಾಲ ಈ ಒಂದು ಸ್ಯಾಂಕ್ಚುರಿಯನ್ನು ಸರ್ವೆ ಮಾಡಿದ್ದಾರೆ. ಆಮೇಲೆ ಥ್ರೆಟನ್ಡ್ ಟ್ಯಾಕ್ಸಾ ಅನ್ನೋ ಒಂದು ಜರ್ನಲಲ್ಲಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮಾಡಿದವರು ಯಾರು? ಇಂಡಿಪೆಂಡೆಂಟ್ ರಿಸರ್ಚರ್ಸ್. ಯಾವುದೇ ಒಂದು ಸಂಸ್ಥೆ ಅಲ್ಲ, ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ರಿಸರ್ಚರ್ಗಳು ತಮ್ಮದೇ ಒಂದು ಗುಂಪನ್ನು ಮಾಡಿಕೊಂಡು ಈ ಒಂದು ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಯಾಕೆ ಹಾಗಾದರೆ ಅಷ್ಟೊಂದು ಕಡಿಮೆ ಆಗಿದೆ ಪಕ್ಷಿ ಪ್ರಭೇದಗಳು ಅಂತ ನೋಡೋದಾದರೆ, ಕಾಸಸ್ ಆಫ್ ಡಿಕ್ಲೈನ್: ಓವರ್ ಫಿಶಿಂಗ್, ರೆಡ್ಯೂಸ್ಡ್ ಫಿಶ್ ಪಾಪ್ಯುಲೇಷನ್. ಮೀನುಗಾರಿಕೆಯಿಂದ ಮೀನುಗಳು ಕಡಿಮೆ ಆಗುತ್ತೆ. ಲಿವಿಂಗ್ ಲೆಸ್ ಫುಡ್ ಫಾರ್ ಕಾರ್ನಿವರಸ್ ಬರ್ಡ್. ಈ ಒಂದು ಮೀನುಗಳನ್ನು ತಿನ್ನುವಂತಹ ಬರ್ಡ್ಗಳ ಸಂಖ್ಯೆ, ಆ ಪಕ್ಷಿಗಳ ಸಂಖ್ಯೆ ಮೀನುಗಳಿಲ್ಲದೆ ಅಲ್ಲಿಂದ ಬೇರೆ ಪ್ರದೇಶಕ್ಕೆ ಹೋಗುತ್ತೆ. ಹಾಗಾಗಿ ಆ ಒಂದು ಪಕ್ಷಿ ಪ್ರಭೇದಗಳ ಸಂಖ್ಯೆ ಕಡಿಮೆ ಆಗಿದೆ. ಎಕ್ಸೆಸ್ ಪ್ಲಾಂಟ್ ಹಾರ್ವೆಸ್ಟಿಂಗ್ ಡಿಪ್ಲೀಟ್ಸ್ ಅಕ್ವಾಟಿಕ್ ಪ್ಲಾಂಟ್ಸ್ ದಟ್ ನಾನ್ ಕಾರ್ನಿವರಸ್ ಬರ್ಡ್ ಡಿಪೆಂಡ್ ಆನ್. ಮೀನುಗಳನ್ನು ತಿನ್ನುವ ಪಕ್ಷಿಗಳಿಗೆ ಮೀನು ಕಡಿಮೆ ಆಗಿದೆ. ಬೇರೆ ಒಂದು ಪಕ್ಷಿಗಳಿಗೆ ಏನು ಮಾಡ್ತಾ ಇದ್ವು? ಅಕ್ವಾಟಿಕ್ ಪ್ಲಾಂಟ್ಸ್ ಅಂದರೆ ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳನ್ನ ತಿಂತಾ ಇದ್ವು. ಅವುಗಳ ಸಂಖ್ಯೆಯು ಸಹ ಕಡಿಮೆ ಆಗಿದೆ. ಹೀಗಾಗಿ ಆ ಪಕ್ಷಿ ಪ್ರಭೇದಗಳು ಸಹ ಕಡಿಮೆ ಆಗ್ತಾ ಇದೆ. ವಾಚಿಂಗ್ ಆ್ಯಂಡ್ ಎಗ್ ಕಲೆಕ್ಷನ್. ವಾಚಿಂಗ್ ಅಂತಂದರೆ ಬೇಟೆಯಾಡೋದು. ಕಿಲ್ಲಿಂಗ್ ಬರ್ಡ್ಸ್ ಆ್ಯಂಡ್ ಕಲೆಕ್ಟಿಂಗ್ ಎಗ್ಸ್ ಡಿಸ್ರಪ್ಟ್ಸ್ ಬ್ರೀಡಿಂಗ್ ಸೈಕಲ್ಸ್. ಒಂದು ಹಕ್ಕಿ ಮೊಟ್ಟೆ ಇಟ್ಟಿದೆ ಅಂತಂದರೆ ಆ ಒಂದು ಮೊಟ್ಟೆಯನ್ನು ಕದಿಯೋದು ಅಥವಾ ಅದನ್ನು ಬೇರೆ ಯಾವುದಕ್ಕೋ ಒಂದು ಉಪಯೋಗಿಸ್ಕೊಳ್ಳೋದು ಅಥವಾ ಪಕ್ಷಿಗಳನ್ನು ಕೊಲ್ಲೋದು, ಬೇಟೆಯಾಡೋದು ಮುಂತಾದವುಗಳಿಂದ ಏನಾಗಿದೆ ಅಂತಂದರೆ ಆ ಪಕ್ಷಿಗಳ ಸಂಖ್ಯೆ ಮುಂದಿನ ಒಂದು ಮರಿ ಆಗ್ತಾ ಇಲ್ಲ, ಮೊಟ್ಟೆ ಇಟ್ಟಿದ್ದು ಮರಿ ಆಗ್ತಾ ಇಲ್ಲ. ಫೀವರ್ ಬರ್ಡ್ಸ್ ಆರ್ ಬಾರ್ನ್ ದ ನೆಕ್ಸ್ಟ್ ಜನರೇಷನ್.
ಮುಂದಿನ ಜನರೇಷನ್ನಲ್ಲಿ ಇಂಥ ಕಡಿಮೆ ಹಕ್ಕಿಗಳು ಕಾಣಿಸ್ಕೊಳ್ತಾ ಇವೆ. ಯಾಕಂದ್ರೆ ಮೊಟ್ಟೆ ಬೇರೆಯ ಒಂದು ಉದ್ದೇಶಕ್ಕೆ ಬಳಸ್ಕೊಳ್ಳಾಗ್ತಾ ಇದೆ ಮತ್ತು ಪಕ್ಷಿಗಳನ್ನ ಕೊಲ್ಲಾಗ್ತಾ ಇದೆ. ವೆಟ್ಲ್ಯಾಂಡ್ ಡಿಗ್ರೇಡೇಷನ್ ಲೀಡ್ಸ್ ಟು ಲೋವರ್ ವಾಟರ್ ಲೆವೆಲ್ಸ್ ಡಿಸ್ರಪ್ಟಿಂಗ್ ದಿ ಎಂಟೈರ್ ಎಕೋಸಿಸ್ಟಮ್. ವೆಟ್ಲ್ಯಾಂಡ್ ಡಿಗ್ರೇಡೇಷನ್, ವೆಟ್ಲ್ಯಾಂಡ್ಗಳು ಅಂತಂದ್ರೆ ಏನು? ಜೌಗು ಪ್ರದೇಶಗಳು. ಅದಕ್ಕೆ ಸಂಬಂಧಪಟ್ಟ ಒಂದು ಮಹತ್ವವಾದ ಕನ್ವೆನ್ಷನ್ ಇದೆ. ಆ ಕನ್ವೆನ್ಷನ್ ನಿಮಗೆ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವೆಟ್ಲ್ಯಾಂಡ್ ಡಿಗ್ರೇಡ್ ಆಗಿರೋದ್ರಿಂದ ಲೀಡ್ಸ್ ಟು ಲೋವರ್ ವಾಟರ್ ಲೆವೆಲ್ಸ್, ನೀರಿನ ಒಂದು ಮಟ್ಟ ಕಡಿಮೆಯಾಗಿದೆ. ಡಿಸ್ರಪ್ಟಿಂಗ್ ದಿ ಎಂಟೈರ್ ಎಕೋಸಿಸ್ಟಮ್, ಇಡೀ ಪರಿಸರ ವ್ಯವಸ್ಥೆ ಇದರಿಂದ ಹಾನಿಯಾಗ್ತಾ ಇದೆ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತಂದ್ರೆ ಒಂದಕ್ಕೊಂದು ಸಂಬಂಧಪಟ್ಟ ಪರಿಣಾಮಗಳು. ಡಿಗ್ರೇಡೇಷನ್ ಆಫ್ ವೆಟ್ಲ್ಯಾಂಡ್ ಅಫೆಕ್ಟ್ ದಿ ಫುಡ್ ಚೈನ್. ಒಂದು ವೇಳೆ ಈ ಒಂದು ಜೋಗು ಪ್ರದೇಶಗಳಿಗೆ ಹಾನಿ ಆದರೆ ಅದೇನ್ ಮಾಡುತ್ತೆ? ಇಡೀ ಒಂದು ಫುಡ್ ಚೈನ್ ಅನ್ನ ಅಸಮತೋಲನಗೊಳಿಸುತ್ತೆ. ಅಂಡ್ ಮೈಗ್ರೇಟರಿ ಬರ್ಡ್ ಪಾಪ್ಯುಲೇಷನ್, ಯಾವ್ಯಾವ ಹಕ್ಕಿಗಳು ವಲಸೆ ಬರ್ತಾ ಇದ್ವೋ ಅವು ಸಹ ಬರೋದನ್ನು ನಿಲ್ಲಿಸುತ್ತವೆ. ದಿಸ್ ಡಿಸ್ರಪ್ಟ್ ದ ಲೋಕಲ್ ಎಕೋಸಿಸ್ಟಮ್, ಸ್ಥಳೀಯ ವಾತಾವರಣವನ್ನ, ಪರಿಸರವನ್ನ ಹಾಳು ಮಾಡುತ್ತೆ ಈ ಒಂದು ಡಿಗ್ರೇಡೇಷನ್ ಇಂದ. ಇಂಪ್ಯಾಕ್ಟಿಂಗ್ ವಾಟರ್ ಲೆವೆಲ್ಸ್, ನೀರಿನ ಮಟ್ಟ ಕಡಿಮೆ ಆಗುತ್ತೆ. ವೆಜಿಟೇಷನ್, ಅಲ್ಲಿರುವ ಪ್ರಭೇದಗಳು, ಆ ಒಂದು ಸಸ್ಯಗಳು ಪ್ರತಿಯೊಂದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಅನಿಮಲ್ ಸ್ಪೀಶೀಸ್, ಯಾವ್ಯಾವ ಪ್ರಾಣಿಗಳು ಅಲ್ಲಿ ವಲಸೆ ಇರ್ತಾ ಇದ್ವೋ ಅವುಗಳ ಸಂಖ್ಯೆಯು ಕಡಿಮೆ ಆಗ್ತಾ ಹೋಗುತ್ತೆ. ಡಾಮಿನೋ ಎಫೆಕ್ಟ್ ಡ್ಯಾಮೇಜಸ್ ದಿ ಎನ್ವೈರನ್ಮೆಂಟ್ ಅಂಡ್ ಎಕೋಸಿಸ್ಟಮ್ ಹೆಲ್ತ್ ಇನ್ ದ ರೀಜನ್. ಅಂದ್ರೆ ಒಂದು ಘಟನೆ ಮತ್ತೆ ಎಲ್ಲಾ ಘಟನೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಯಾವ ಘಟನೆ? ಡಿಗ್ರೇಡೇಷನ್ ಆಫ್ ವೆಟ್ಲ್ಯಾಂಡ್ಸ್. ಹೀಗಾಗಿ ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ಸ್ ಸರ್ವ್ಸ್ ಆಸ್ ಕ್ರಿಟಿಕಲ್ ಹ್ಯಾಬಿಟೇಟ್. ಅಂದ್ರೆ ಮುಖ್ಯವಾಗಿ ವೆಟ್ಲ್ಯಾಂಡಿನ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಇದೇನ್ ಮಾಡುತ್ತೆ? ಕ್ರಿಟಿಕಲ್ ಹ್ಯಾಬಿಟ್ಯಾಟ್ಸ್ ಫಾರ್ ಬರ್ಡ್ಸ್ ಅಂಡ್ ಅದರ್ ಸ್ಪೀಶೀಸ್. ಈ ಜೋಗು ಪ್ರದೇಶ ಅನ್ನೋದು ಬಹಳ ಮುಖ್ಯವಾದ ಪಕ್ಷಿಗಳಿಗೆ ಹಾಗೂ ಬೇರೆ ಬೇರೆ ಪ್ರಾಣಿ ಪ್ರಭೇದಗಳಿಗೆ ಅತ್ಯಂತ ಮುಖ್ಯವಾದಂತಹ ಒಂದು ಭಾಗ. ಪ್ಲೇ ಅ ಕೀ ರೋಲ್ ಇನ್ ಮೇಂಟೈನಿಂಗ್ ಬಯೋಡೈವರ್ಸಿಟಿ ಅಂಡ್ ವಾಟರ್ ಸೈಕಲ್. ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಹಾಗೂ ನೀರಿನ ಮಟ್ಟವನ್ನ, ಜಲಚಕ್ರವನ್ನ ಸರಿಯಾಗಿ ಮುಂದುವರಿಸೋದ್ರಲ್ಲಿ ಈ ವೆಟ್ಲ್ಯಾಂಡ್ ಅನ್ನೋದು ಬಹಳ ಮುಖ್ಯ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಇದನ್ನ ನೀವು ಕೆಲವೊಂದು ಕೇಸ್ ಸ್ಟಡಿಗಾಗಿ ಯೂಸ್ ಮಾಡ್ಕೋಬಹುದು. ಈಗ ಒಂದು ಎಸ್ಸೆ ಅಥವಾ ಎಥಿಕ್ಸ್ ನಲ್ಲಿ ಎಕ್ಸಾಂಪಲ್ ಆಫ್ ಹೌ ಹ್ಯೂಮನ್ ಆಕ್ಟಿವಿಟೀಸ್ ಹಾರ್ಮ್ ಪ್ರೊಟೆಕ್ಟೆಡ್ ಏರಿಯಾಸ್, ಈ ಒಂದು ಸ್ಯಾಂಕ್ಚುರಿ ಉದಾಹರಣೆ ಕೊಟ್ಟು ಹೇಗೆ ಮಾನವನ ಕ್ರಿಯೆಗಳು ಪರಿಸರವನ್ನು ಹಾಳು ಮಾಡ್ತಾ ಇವೆ ಅನ್ನೋದನ್ನ ನೀವು ಅದನ್ನ ವಿವರಿಸಬಹುದು. ರಿಲೆವೆಂಟ್ ಫಾರ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂಡ್ ಡಿಸ್ಕಷನ್ ಆನ್ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಇನ್ ಎಕ್ಸಾಮ್ಸ್. ಅಂತಂದ್ರೆ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ವಿಷಯ ಬಂದ್ರೆ ಅದರಲ್ಲಿ ಇದನ್ನು ನೀವು ಉಲ್ಲೇಖಿಸಬಹುದು. ಕೀ ಟೇಕ್ಅವೇ ಏನು? ಮುಖ್ಯವಾಗಿ ನಾವು ಇದರಲ್ಲಿ ಗಮನಿಸಬೇಕಾದ ಅಂಶ ಏನು? ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಇಸ್ ವೈಟಲ್. ಜೌಗು ಪ್ರದೇಶಗಳನ್ನ ಕಾಪಾಡೋದು ಅತ್ಯಂತ ಮುಖ್ಯ ಹಾಗೂ ಅನಿವಾರ್ಯ. ಕನ್ಸರ್ವಿಂಗ್ ಬಯೋಡೈವರ್ಸಿಟಿ ಅಂಡ್ ಪ್ರಿವೆಂಟಿಂಗ್ ಎಕೋಸಿಸ್ಟಮ್ ಕೊಲ್ಯಾಪ್ಸ್. ಪರಿಸರದ ವ್ಯವಸ್ಥೆ ಹಾಳಾಗಬಾರದು ಅಂತಂದ್ರೆ ನಾವು ಇಂತಹ ವೆಟ್ಲ್ಯಾಂಡ್ಗಳನ್ನ ರಕ್ಷಿಸಲೇಬೇಕು. ಇದು ಅದರ ಸಾರಾಂಶ. ಇನ್ನು ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ನ್ಯೂ ಅಂಡರ್ ಸಿ ಕೇಬಲ್ಸ್ ಬೂಸ್ಟ್ ಇಂಡಿಯಾಸ್ ಡಿಜಿಟಲ್ ಕನೆಕ್ಟಿವಿಟಿ. ಅಂಡರ್ ಸಿ ಅಂತಂದ್ರೆ ಸಮುದ್ರದ ಒಳಗೆ, ಸಬ್ಮರೀನ್ ಅಂತ ಹೇಳ್ತಾರಲ್ಲ, ಸಬ್ಮರೀನ್ ಅಂತ ಅಂದ್ರೂ ಸಮುದ್ರದ ಒಳಗಿನ ಅಂತಾನೆ ಅರ್ಥ. ಇಲ್ಲೇನು ಹೇಳಿದ್ದಾರೆ? ಸಿಗ್ನಿಫಿಕೆನ್ಸ್ ಆಫ್ ಇಂಟರ್ನೆಟ್ ಕನೆಕ್ಟಿವಿಟಿ. ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಅಂಡರ್ ಸಿ ಕೇಬಲ್ ಅನ್ನ, ಸಮುದ್ರದೊಳಗೆ ಕೇಬಲ್ಗಳಿದೆ. ಟು ಬೂಸ್ಟ್ ಇಂಡಿಯಾಸ್ ಡಿಜಿಟಲ್ ಕನೆಕ್ಟಿವಿಟಿ. ಡಿಜಿಟಲ್ ಕನೆಕ್ಟಿವಿಟಿಯನ್ನ ವರ್ಧಿಸ್ಲಿಕ್ಕೋಸ್ಕರ ಸಮುದ್ರದೊಳಗಿನ ಕೇಬಲ್ಗಳನ್ನ ಹೆಚ್ಚೆಚ್ಚು ಅಳವಡಿಸ್ತಾ ಇದ್ದಾರೆ. ಇಂಟರ್ನೆಟ್ ಯಾಕೆ ಬೇಕು ನಮಗೆ? ಇಂಟರ್ನೆಟ್ ವೈಟಲ್ ಫಾರ್ ಡೈಲಿ ಲೈಫ್, ಫಾರ್ ಎಕನಾಮಿಕ್ ಆಕ್ಟಿವಿಟೀಸ್. ಯಾವುದೇ ಒಂದು ಕ್ರಿಯೆ ಮಾಡೋದಾದ್ರೂ ಇವತ್ತಿನ ದಿನಗಳಲ್ಲಿ ನಮಗೆ ಇಂಟರ್ನೆಟ್ ಅನ್ನೋದು ಅನಿವಾರ್ಯ. ವೈಲ್ ವಿ ಯೂಸ್ ವೈರ್ಲೆಸ್ ಕನೆಕ್ಷನ್, ಗ್ಲೋಬಲ್ ಇಂಟರ್ನೆಟ್ ಲಾರ್ಜ್ ರಿಲೈಸ್ ಆನ್ ಅಂಡರ್ ಸಿ ಕೇಬಲ್ಸ್. ನಮಗೆ ಮುಖ್ಯವಾಗಿ ವೈರ್ಲೆಸ್ ಆಗಿ ಇಂಟರ್ನೆಟ್ ಸಿಗ್ತಾ ಇದೆ ಸ್ಯಾಟಲೈಟ್ಗಳ ಮೂಲಕ. ಜಾಗತಿಕವಾಗಿ ಮುಖ್ಯವಾಗಿ ಇಂಟರ್ನೆಟ್ ಬರೋದು ಹೇಗೆ, ಯಾವ ಒಂದು ಮಾರ್ಗದ ಮೂಲಕ ಬರುತ್ತೆ? ಅಂಡರ್ ಸಿ ಕೇಬಲ್ಸ್. ಸಮುದ್ರದೊಳಗೆ ಇರುವ ಕೇಬಲ್ಗಳಿಂದ ಇಂಟರ್ನೆಟ್ ಸಪ್ಲೈ ಆಗುತ್ತೆ. ಬೇರೆ ಬೇರೆ ಡಾಟಾ ಸೆಂಟರ್ಗಳಿರುತ್ತೆ. ಆ ಡಾಟಾ ಸೆಂಟರ್ಗಳು ಒಂದರಿಂದ ಒಂದಕ್ಕೆ, ಒಂದು ಡಾಟಾ ಸೆಂಟರ್ ಇನ್ನೊಂದು ಡಾಟಾ ಸೆಂಟರ್ಗಳಿಗೆ ಯಾವ ತರ ಕನೆಕ್ಟ್ ಆಗಿರುತ್ತೆ? ಇಲ್ಲಿ ಸಮುದ್ರ ಇದೆ ಅಂತಂದ್ರೆ ಒಳಗಡೆ ಅಂಡರ್ ಸಿ ಕೇಬಲ್ಗಳಿರುತ್ತೆ. ಅಂಡರ್ ಸಿ ಕೇಬಲ್ ಮೂಲಕ ಕನೆಕ್ಷನ್ ಆಗಿರುತ್ತೆ. ಇದರ ಮೂಲಕ ಇಂಟರ್ನೆಟ್ ವ್ಯಕ್ತಿಗಳಿಗೆ ದೊರೆಯುತ್ತೆ. ಅಬೌಟ್ ಸಬ್ಮರಿನ್ ಕೇಬಲ್ಸ್. ಸಬ್ಮರಿನ್ ಕೇಬಲ್ಸ್ ಅಂತಂದ್ರೆ ಅಂಡರ್ ಸಿ ಕೇಬಲ್ಸ್, ನೀರಿನ ಅಥವಾ ಸಮುದ್ರದ ಒಳಗಿರುವ ಕೇಬಲ್ಗಳು. ದೀಸ್ ಆರ್ ಫಿಸಿಕಲ್ ಕೇಬಲ್ಸ್ ಲೇಡ್ ಆನ್ ಸಿ ಬೆಡ್ಸ್ ಟು ಕನೆಕ್ಟ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಸಮುದ್ರದ ಒಳಗೆ ಸಿ ಬೆಡ್ ಅಂತ ಇದೆ. ಸಿ ಬೆಡ್ ನಲ್ಲಿ ಇದನ್ನ ಅಳವಡಿಸಲಾಗಿದೆ. ಸೊ ದಟ್ ಬೇರೆ ಬೇರೆ ಪ್ರದೇಶಗಳು, ಜಗತ್ತಿನ ಬೇರೆ ಬೇರೆ ಪ್ರದೇಶಗಳು ಇದರ ಮೂಲಕ ಕನೆಕ್ಷನ್ ಅನ್ನು ಪಡ್ಕೋಬಹುದು. ದೇ ಸರ್ವ್ ಆಸ್ ಬ್ಯಾಕ್ ಬೋನ್ ಆಫ್ ದಿ ಗ್ಲೋಬಲ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್. ಜಗತ್ತಿನ ಇಂಟರ್ನೆಟ್ ಮೂಲಸೌಕರ್ಯದಲ್ಲಿ ಇವುಗಳ ಪಾತ್ರ ಅತ್ಯಂತ ಮಹತ್ವ ಪಡ್ಕೊಂಡಿದೆ. ಇಂಡಿಯಾಸ್ ನ್ಯೂ ಅಂಡರ್ ಸಿ ಕೇಬಲ್ ಪ್ರಾಜೆಕ್ಟ್. ಭಾರತ ಏನ್ ಮಾಡ್ತಾ ಇದೆ? ಹೊಸದಾದ ಅಂಡರ್ ಸಿ ಕೇಬಲ್ ಪ್ರಾಜೆಕ್ಟ್ ಅನ್ನ ಕೈಗೊಳ್ತಾ ಇದೆ. ಸಮುದ್ರದ ಒಳಗೆ ಈ ಒಂದು ಕೇಬಲ್ ಅನ್ನ ಅಳವಡಿಸುವ ಹೊಸ ಪ್ರಾಜೆಕ್ಟ್ ಗಳನ್ನ ಭಾರತ ಕೈಗೊಳ್ತಾ ಇದೆ. ಇಂಡಿಯಾ ಇಸ್ ಲಾಂಚಿಂಗ್ 2 ಮೇಜರ್ ಅಂಡರ್ ಸಿ ಕೇಬಲ್ ಸಿಸ್ಟಮ್. 2 ಮುಖ್ಯವಾದ
ಅಂಡರ್ ಸಿ ಕೇಬಲ್ ಸಿಸ್ಟಮ್ ಅನ್ನ ಭಾರತ ಈಗ ಪ್ರಾರಂಭಿಸ್ತಾ ಇದೆ. ಮೊದಲನೇದು ಇಂಡಿಯಾ ಏಷ್ಯಾ ಎಕ್ಸ್‌ಪ್ರೆಸ್, IAX ಅಂತ ಕರೀತಾರೆ. ಕನೆಕ್ಟ್ಸ್ ಚೆನ್ನೈ ಅಂಡ್ ಮುಂಬೈ ಟು ಸಿಂಗಾಪುರ್, ಥೈಲ್ಯಾಂಡ್ ಅಂಡ್ ಮಲೇಷಿಯಾ. ಇನ್ನೊಂದು ಇಂಡಿಯಾ ಯುರೋಪ್ ಎಕ್ಸ್‌ಪ್ರೆಸ್, ಲಿಂಕ್ಸ್ ಇಂಡಿಯಾ ಟು ಫ್ರಾನ್ಸ್, ಗ್ರೀಸ್, ಸೌದಿ ಅರೇಬಿಯಾ, ಈಜಿಪ್ಟ್, ಡಿಜಿಬೌಟಿ. ಭಾರತ ಹೀಗಿದೆ ಅಂತಾದರೆ, ಮೊದಲನೇದು ಇಂಡಿಯಾ ಏಷ್ಯಾ, ಇಂಡಿಯಾದಿಂದ ಏಷ್ಯಾಕ್ಕೆ, ಮುಂಬೈ, ಚೆನ್ನೈ, ಮೊದಲು ಚೆನ್ನೈ, ಮುಂಬೈ, ಸಿಂಗಾಪುರ್, ಥೈಲ್ಯಾಂಡ್, ಈ ಥರ ಭಾರತದಿಂದ ಬೇರೆ ಬೇರೆ ಏಷ್ಯಾದ ಭಾಗಗಳಿಗೆ ಕನೆಕ್ಷನ್ ಮಾಡೋದು. ಇನ್ನೊಂದು ಇಂಡಿಯಾ ಯುರೋಪ್, ಲಿಂಕ್ಸ್ ಟು ಫ್ರಾನ್ಸ್, ಇದು ಯುರೋಪಿನ ಬೇರೆ ಬೇರೆ ಪ್ರದೇಶಗಳಿಗೆ ಕನೆಕ್ಟ್ ಮಾಡುತ್ತೆ. ಫ್ರಾನ್ಸ್, ಗ್ರೀಸ್, ಸೌದಿ ಅರೇಬಿಯಾ, ಈಜಿಪ್ಟ್ ಅಂಡ್ ಡಿಜಿಬೌಟಿ, ಈ ಮುಂತಾದ ಪ್ರದೇಶಗಳಿಗೆ ಕನೆಕ್ಷನ್ ಮಾಡಲಾಗುತ್ತೆ. ಟೋಟಲ್ ಲೆಂತ್ ಎಷ್ಟು? ಎರಡು ಪ್ರಾಜೆಕ್ಟ್ ಇಂದು 15,000 ಕಿಲೋಮೀಟರ್ಗಳ ಉದ್ದವನ್ನು ಹೊಂದಿದೆ. ಇಟ್ ಇಸ್ ಫಂಡೆಡ್ ಬೈ ರಿಲಯನ್ಸ್ ಜಿಯೋ, ಶೋಕೇಸಿಂಗ್ ಇಂಡಿಯಾಸ್ ಮೂವ್ ಟುವರ್ಡ್ಸ್ ಇಂಡಿಪೆಂಡೆಂಟ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಇದಕ್ಕೆ ಹಣಕಾಸಿನ ವ್ಯವಸ್ಥೆನ ಮಾಡಿಸಿರೋರು ಯಾರು? ರಿಲಯನ್ಸ್ ಜಿಯೋ. ಹಾಗಾಗಿ ಭಾರತ ಈ ಒಂದು ದಿಶೆಯಲ್ಲಿ ತನ್ನ ಸ್ವಾವಲಂಬಿ ತಂತ್ರಜ್ಞಾನವನ್ನು ಅಥವಾ ಸ್ವಾವಲಂಬಿ ಪ್ರಾಜೆಕ್ಟ್ ಅನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಸ್ಟ್ರಾಟಜಿಕ್ ಆಗಿ ಏನು ಇಂಪಾರ್ಟೆನ್ಸ್, ಕಾರ್ಯತಂತ್ರಕ್ಕೆ ಸಂಬಂಧಿಸಿದಾಗ ಏನು ಇದರ ಮಹತ್ವ ಅಂತ ನೋಡೋದಾದ್ರೆ, ರೆಡ್ಯೂಸಸ್ ಡಿಪೆಂಡೆನ್ಸ್ ಆನ್ ಯುರೋಪಿಯನ್ ಓನ್ಡ್ ಕೇಬಲ್ಸ್. ಈಗ ರಿಲಯನ್ಸ್ ಜಿಯೋನೇ ಇದನ್ನ ಕೈಗೊಳ್ತಾ ಇರೋದ್ರಿಂದ ಯುರೋಪಿನ ಕೇಬಲ್ಗಳ ಮೇಲಿನ ಅವಲಂಬನೆ ತಪ್ಪುತ್ತೆ. ಸ್ಟ್ರೆಂಥನ್ಸ್ ಇಂಡಿಯಾಸ್ ಕಂಟ್ರೋಲ್ ಓವರ್ ಕ್ರಿಟಿಕಲ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್, ಎಸ್ಪೆಷಲಿ ಡ್ಯೂರಿಂಗ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್ ಅಂಡ್ ಡಿಸ್ರಪ್ಷನ್. ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಾನ್ಫ್ಲಿಕ್ಟ್ಗಳು, ಗಲಭೆಗಳು ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಆ ಒಂದು ದೇಶಗಳ ಮೇಲಿನ ಅವಲಂಬನೆ ತಪ್ಪುತ್ತೆ. ಮತ್ತೆ ನಾವು ನಮ್ಮದೇ ಆದ ಒಂದು ಕ್ರಿಟಿಕಲ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಮುಖ್ಯವಾದ ಇಂಟರ್ನೆಟ್ ಮೂಲಸೌಕರ್ಯಗಳನ್ನು ಹೊಂದಿರಬಹುದು. ಪ್ರೊವೈಡ್ಸ್ ಬೆಟರ್ ಸೆಕ್ಯೂರಿಟಿ ಅಂಡ್ ರಿಲಯಬಿಲಿಟಿ ಫಾರ್ ಇಂಟರ್ನೆಟ್ ಸರ್ವಿಸಸ್. ಯಾವುದೊಂದು ದೇಶದಲ್ಲಿ ನಮ್ಮ ಎಲ್ಲರ ಡಾಟಾ ಸೇವ್ ಆಗಿದೆ ಅಂತಂದ್ರೆ ನಾವು ಅದರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡುವಂತಿಲ್ಲ, ಮತ್ತು ಅದರ ಸೆಕ್ಯೂರಿಟಿ ಮೇಲೆ ನಮಗೆ ನಂಬಿಕೆ ಹೋಗುತ್ತೆ. ಅದರ ಬದಲು ಭಾರತದ ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ಸುರಕ್ಷತೆಯನ್ನು ಕೊಡುತ್ತೆ. ಇಂಟರ್ನೆಟ್ ಸರ್ವಿಸ್ಗಳ ಮೇಲಿನ ರಿಲಯಬಿಲಿಟಿ, ಅವಲಂಬನೆಯನ್ನು ನಾವು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು. ವೈ ಕೇಬಲ್ಸ್ ಓವರ್ ಸ್ಯಾಟಲೈಟ್? ಈಗ ನಾವು ಹೇಳಿದ್ವಿ, ಒಂದು ನಾವು ಹೆಚ್ಚು ಯೂಸ್ ಮಾಡೋದು ಸ್ಯಾಟಲೈಟ್ಗಳನ್ನು, ಆದರೆ ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳು, ಡಾಟಾ ಸೆಂಟರ್ಗಳು ಯೂಸ್ ಮಾಡೋದು ಕೇಬಲ್ಗಳನ್ನು. ಯಾಕೆ ಅಂತ ಆದರೆ ಕಾಸ್ಟ್ ಎಫೆಕ್ಟಿವ್ನೆಸ್, ಕಡಿಮೆ ಖರ್ಚು. ಅಂಡರ್ ಸಿ ಕೇಬಲ್ಸ್ ಆರ್ ಮೋರ್ ಅಫೋರ್ಡೆಬಲ್ ಫಾರ್ ಮಾಸ್ ಡಾಟಾ ಟ್ರಾನ್ಸ್ಫರ್ ಕಂಪೇರ್ಡ್ ಟು ಸ್ಯಾಟಲೈಟ್ ಸಿಸ್ಟಮ್ಸ್ ಲೈಕ್ ಸ್ಟಾರ್ಲಿಂಕ್. ಸ್ಟಾರ್ಲಿಂಕ್ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ, ಅದನ್ನು ಯಾರು ಸ್ಥಾಪಿಸಿದ್ರು, ಯಾರು ಅದನ್ನು ಪ್ರಾರಂಭಿಸಿದ್ರು ಅನ್ನೋ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂಡರ್ ಸಿ ಕೇಬಲ್ಗಳೇನು? ಮೋರ್ ಅಫೋರ್ಡೆಬಲ್, ಹೆಚ್ಚು ಕಡಿಮೆ, ಅಂದರೆ ಕಡಿಮೆ ಬೆಲೆಯನ್ನು ಹೊಂದಿರುವಂಥದ್ದು, ಹೆಚ್ಚು ಕೈಗೆಟುಕುವಂತಹ ಒಂದು ಕೇಬಲ್ಗಳು ಇವು. ಫಾರ್ ಮಾಸ್ ಡಾಟಾ ಟ್ರಾನ್ಸ್ಫರ್, ದೊಡ್ಡ ಮಟ್ಟದ ಡಾಟಾವನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿದ್ರೆ ಇಂತಹ ಒಂದು ಅಂಡರ್ ಸಿ ಕೇಬಲ್ಗಳಿಂದ ಹೆಲ್ಪ್ ಆಗುತ್ತೆ. ಇನ್ನೊಂದು ರಿಲಯಬಿಲಿಟಿ. ಸ್ಯಾಟಲೈಟ್ಸ್ ಕ್ಯಾನ್ ಬಿ ಟಾರ್ಗೆಟೆಡ್ ಆರ್ ಡಿಸ್ರಪ್ಟೆಡ್ ಡ್ಯೂರಿಂಗ್ ಕಾನ್ಫ್ಲಿಕ್ಟ್ಸ್. ಈ ಸ್ಯಾಟಲೈಟ್ ಎಲ್ಲೋ ಇದೆ ಅಂತಾದರೆ ಅವುಗಳನ್ನು ಬೇರೆ ಯಾವುದೋ ಒಂದು ದೇಶಗಳು ಅವುಗಳ ಮೇಲೆ ಟಾರ್ಗೆಟ್ ಮಾಡಿ ಅವುಗಳನ್ನು ಹೊಡೆದು ಉರುಳಿಸಬಹುದು. ಆದರೆ ವೈಲ್ ಕೇಬಲ್ಸ್ ಆರ್ ಹಾರ್ಡ್ ಟು ಆಕ್ಸೆಸ್ ಅಂಡ್ ಡ್ಯಾಮೇಜ್, ಇವು ಸಮುದ್ರದೊಳಗಡೆ ಇರೋದು, ಸುಲಭವಾಗಿ ಇದನ್ನು ಆಕ್ಸೆಸ್ ಮಾಡಿ ಹಾಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಕ್ಸೆಸಿಬಿಲಿಟಿ. ಸ್ಟಾರ್ಲಿಂಕ್ ರಿಕ್ವೈರ್ಸ್ ಎಕ್ಸ್ಪೆನ್ಸಿವ್ ಇಕ್ವಿಪ್ಮೆಂಟ್. ಈ ಒಂದು ಸ್ಟಾರ್ಲಿಂಕ್ ಪ್ರಾಜೆಕ್ಟಿಗಾದರೂ ಬಹಳ ಹೆಚ್ಚಿನ ಖರ್ಚಿನ ಕೆಲವೊಂದು ಸಾಧನಗಳು ಬೇಕಾಗುತ್ತೆ. ಮೇಕಿಂಗ್ ಇಟ್ ಇಂಪ್ರಾಕ್ಟಿಕಲ್ ಫಾರ್ ರೂರಲ್ ಆ್ಯಂಡ್ ಎಕನಾಮಿಕಲಿ ವೀಕರ್ ಏರಿಯಾಸ್. ಭಾರತದಲ್ಲಿ ಎಷ್ಟೋ ಒಂದು ಪ್ರದೇಶಗಳು, ಗ್ರಾಮೀಣ ಪ್ರದೇಶಗಳು ಬಡತನದಲ್ಲಿವೆ. ಅಂತಹ ಪ್ರದೇಶಗಳಿಗೆ ಈ ಸ್ಟಾರ್ಲಿಂಕ್ನಂತಹ ದೊಡ್ಡ ಪ್ರಾಜೆಕ್ಟ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಆಕ್ಸೆಸಿಬಿಲಿಟಿ ಸಹ ಇದರಿಂದ ಹೆಚ್ಚಿದೆ. ರಿಲೆವೆನ್ಸ್ ಫಾರ್ ಇಂಡಿಯಾ. ಭಾರತಕ್ಕೆ ಇದರ ರಿಲೆವೆನ್ಸ್ ಏನು? ಸಪೋರ್ಟ್ಸ್ ದ ಗ್ರೋತ್ ಆಫ್ 5G ಆ್ಯಂಡ್ ಫ್ಯೂಚರ್ 6G ನೆಟ್ವರ್ಕ್. ಈ ಒಂದು ಪ್ರಾಜೆಕ್ಟ್ಗಳಿಂದಾಗಿ ಮುಂದೆ 5G 6G ನೆಟ್ವರ್ಕ್ಗಳಂತಹ ಒಳ್ಳೆಯ ತಾಂತ್ರಿಕ ಬೆಳವಣಿಗೆಗಳು ಆಗಬಹುದು. ಇಟ್ ಎನ್ಹ್ಯಾನ್ಸಸ್ ಕನೆಕ್ಟಿವಿಟಿ ಫಾರ್ ರೂರಲ್ ಏರಿಯಾಸ್ ಆ್ಯಂಡ್ ಬಿಸ್ನೆಸ್. ಗ್ರಾಮೀಣ ಪ್ರದೇಶಗಳಿಗೂ ಸಹ ಉತ್ತಮವಾದ ಸಂಪರ್ಕ ದೊರೆತು ವಾಣಿಜ್ಯೋದ್ಯಮಗಳು ಹೆಚ್ಚಬಹುದು. ಪೊಸಿಷನ್ಸ್ ಇಂಡಿಯಾ ಆಸ್ ಎ ಕೀ ಪ್ಲೇಯರ್ ಇನ್ ಗ್ಲೋಬಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ಬಹುಮುಖ್ಯ ಪಾತ್ರವನ್ನು ಡಿಜಿಟಲ್ ಕ್ಷೇತ್ರದಲ್ಲಿ ಸ್ಥಾಪಿಸಬಹುದು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಅಂದಹಾಗೆ ಇವತ್ತಿನ ಕ್ವಶನ್ ಅನ್ನು ಮೊದಲೇ ಕೊಡಲಾಗಿದೆ, ಅದನ್ನು ಇನ್ನೊಂದ್ಸಾರಿ ಹೇಳಬೇಕು ಅಂತಂದರೆ, ಯಾವ ದೇಶಗಳು GCC ಅಡಿಯಲ್ಲಿ ಇದೆ ಹಾಗೂ ಯಾವ ದೇಶ GCC ಅಡಿಯಲ್ಲಿ ಬರೋದಿಲ್ಲ ಅನ್ನೋದನ್ನು ಇನ್ನೊಂದ್ಸರಿ ನೋಡ್ಕೊಳ್ಳಿ. ಕ್ವಶನ್ ಹೀಗಿದೆ: ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಮೆಂಬರ್ ಆಫ್ GCC? UAE, ಇರಾಕ್, ಬಹ್ರೇನ್, ಸೌದಿ ಅರೇಬಿಯಾ, ಓಮನ್, ಕತಾರ್, ಕುವೈತ್. ಇದರಲ್ಲಿ ಯಾವ ಒಂದು ದೇಶ GCCಯ ಮೆಂಬರ್ ಅಲ್ಲ ಅನ್ನೋದು ನಿಮಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ, ತಿಳಿದೇ ಇದ್ದರೆ ತಿಳಿದುಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ಕೊಡಲಾಗಿದೆ, ಸಾಧ್ಯವಾದರೆ ಇದಕ್ಕೆ ಆನ್ಸರ್ ಬರಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ
ಹಿಂದೂ ಅನಾಲಿಸಿಸ್ನ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಇದು ಪಾಂಚಜನ್ಯ IAS.